ದಿನ BPSC 101 ಅಂಡರ್ಸ್ಟ್ಯಾಂಡಿಂಗ್ ಪೊಲಿಟಿಕಲ್ ಥಿಯರಿ ಬ್ಲಾಕ್ 2 ಯೂನಿಟ್ 7 ಪೋಸ್ಟ್ ಮಾಡರ್ನ್ ಬಗ್ಗೆ ಇಂಗ್ಲಿಷ್ ಮೆಟೀರಿಯಲಿಂದ ನಾವು ತಗೊಂಡಿದ್ದೀವಿ. ದಿ ಸಿಲೆಬಸ್, ದಿ ಥಿಂಗ್ಸ್ ದಟ್ ಆರ್ ಲೈಕ್ಲಿ ಟು ಬಿ learnt are objectives, introduction, main postmodern thinkers, Jean-Francois Lyotard, Jacques Derrida, Michel Foucault, Ernesto Lecalo, and Chantal Mouffe, postmodernism and post-structuralism, postmodernism and globalization, criticism, and the summary. ಕನ್ನಡಕ್ಕೆ ತರ್ಜುಮೆ ಮಾಡಿದಾಗ ಘಟಕ 7 ಆಧುನಿಕೋತ್ತರ ಉದ್ದೇಶಗಳು ಪರಿಚಯ. ಮುಖ್ಯ ಆಧುನಿಕೋತ್ತರ ಚಿಂತಕರು ಜೀನ್ ಫ್ರಾಂಕೋಯಿನ್ ಲಿಯೋಟಾರ್ಡ್, ಜಾಕ್ವೆನ್ ಡೆರಿಡಾ, ಮೈಕೆಲ್ ಫೋರಾಲ್ಟ್, ಅರ್ನೆಸ್ಟೋ ಲ್ಯಾಕ್ಲೋ ಮತ್ತು ಬ್ಯಾಂಟಲ್ ಮೌಫ್. ಪೋಸ್ಟ್ ಮಾಡರ್ನಿಸಮ್ ಮತ್ತು ಪೋಸ್ಟ್ ಸ್ಟ್ರಕ್ಚರಲಿಸಮ್, ಪೋಸ್ಟ್ ಮಾಡರ್ನಿಸಮ್ ಮತ್ತು ಜಾಗತೀಕರಣ, ಟೀಕೆ ಹಾಗೂ ಸಾರಾಂಶ. ಈ ಘಟಕದಲ್ಲಿ ನಾವು ಕೆಳಗೆ ನೀಡಲಾದ ಸತ್ಯಗಳನ್ನು ಕಲಿಯುತ್ತೇವೆ. ಆಧುನಿಕೋತ್ತರವಾದದ ಅರ್ಥ, ಆಧುನಿಕೋತ್ತರತೆಯ, ಆಧುನಿಕೋತ್ತರವಾದದ ಚಿಂತಕರು, ಆಧುನಿಕೋತ್ತರವಾದದ ವೀಕ್ಷಣೆಗಳು, ಆಧುನಿಕೋತ್ತರವಾದ ಮತ್ತು ಜಾಗತೀಕರಣದ ನಡುವಿನ ಸಂಬಂಧ, ಆಧುನಿಕತೆಯ ಮತ್ತು ಜಾಗತೀಕರಣದ ನಡುವಿನ ವಿಶ್ಲೇಷಣೆ. ಪರಿಚಯ. ಆಧುನಿಕೋತ್ತರವಾದವನ್ನು ಆಧುನಿಕತಾವಾದದ ಪ್ರಾಬಲ್ಯದ ವಿರುದ್ಧ ತೀಕ್ಷ್ಣವಾದ ಪ್ರತಿಕ್ರಿಯೆ ಎಂದು ಪರಿಗಣಿಸಲಾಗಿದೆ. ಆಧುನಿಕತಾವಾದವು ಕೈಗಾರಿಕಾ ಯುಗದ ಉತ್ಪನ್ನವಾಗಿದ್ದು, ವಿವರಣೆ ಮತ್ತು ಅಭಿವ್ಯಕ್ತಿಯ ಸಾಂಪ್ರದಾಯಿಕ ವಿಧಾನವನ್ನು ಕಾರಣ ಮತ್ತು ವಿಜ್ಞಾನದಿಂದ ಬದಲಾಯಿಸಲಾಯಿತು. ಕಾರಣ ಮತ್ತು ವಿಜ್ಞಾನದ ಮೂಲಭೂತ ಗುಣಲಕ್ಷಣಗಳು ಭವ್ಯವಾದ ನಿರೂಪಣೆಗಳನ್ನು ರೂಪಿಸುವುದು ಮತ್ತು ಸಿದ್ಧಾಂತಗಳು ಆಧುನಿಕತೆಗೆ ಅಮೂಲಾಗ್ರ ಪರ್ಯಾಯವಾಗಿ ಆಧುನಿಕೋತ್ತರವಾದವು ಹೊರಹೊಮ್ಮಿತು. ಆಧುನಿಕತಾವಾದವು ತುಂಬ ಕೇಂದ್ರೀಕೃತವಾಗಿದೆ ಮತ್ತು ಏಕಶಿಲೆಯ ಸ್ವಭಾವವನ್ನು ಹೊಂದಿದೆ ಮತ್ತು ಆದ್ದರಿಂದ ಇದು ಚಿಕ್ಕ ಗುರುತುಗಳು ಮತ್ತು ಧ್ವನಿಗಳನ್ನು ನಿಗ್ರಹಿಸುತ್ತದೆ ಎಂದು ಅದು ವಾದಿಸುತ್ತದೆ. ಇದು ಸತ್ಯದ ಒಂದೇ ಅರ್ಥದ ಕಲ್ಪನೆಯನ್ನು ತಿರಸ್ಕರಿಸುತ್ತದೆ. ಇದು ಸಂಬಂಧಿಸಿದ ವಿವಿಧ ಸ್ಥಾಪಿತ ಮತ್ತು ನೆಲೆಗೊಂಡ ಊಹೆಗಳನ್ನು ಸವಾಲು ಮಾಡುತ್ತದೆ. ಸಮಾಜ, ಸಂಸ್ಕೃತಿ ಮತ್ತು ಜ್ಞಾನದ ಸ್ವರೂಪಕ್ಕೆ ಇದು ಸಾಮಾನ್ಯವಾಗಿ ಜ್ಞಾನಶಾಸ್ತ್ರದ ಮೂಲಭೂತ ಅಡಿಪಾಯಗಳನ್ನು ಮತ್ತು ನಿರ್ದಿಷ್ಟವಾಗಿ ಸಾಮಾಜಿಕ ವಿಜ್ಞಾನಗಳ ಅಭ್ಯಾಸಗಳನ್ನು ನಾಶಪಡಿಸಿತು. ಇದು ನಿರೂಪಣೆಗಳ ಬಹುಸಂಖ್ಯೆಯನ್ನು ಪ್ರತಿಪಾದಿಸುತ್ತದೆ ಮತ್ತು ಮೆಟಾಕಥನಗಳ ಸಾಧ್ಯತೆಯನ್ನು ನಿರಾಕರಿಸುತ್ತದೆ. ಆಧುನಿಕೋತ್ತರವಾದವು ಜ್ಞಾನದ ಸಿದ್ಧಾಂತದಲ್ಲಿ ಒಂದು ಪ್ರಮುಖ ಪ್ರವೃತ್ತಿಯಾಗಿದ್ದರೂ ಅದರ ಮೂಲದ ಬಗ್ಗೆ ಸ್ವಲ್ಪ ಒಮ್ಮತವಿಲ್ಲ. 1914ರಲ್ಲಿ ಜೆ.ಎಂ. ಥಾಮ್ಸನ್ ಅವರ ದಿ ಹಿಬರ್ ಜನರಲ್ ನಲ್ಲಿ ಪ್ರಕಟವಾದ ಲೇಖನದಲ್ಲಿ ಈ ಪದವನ್ನು ಮೊದಲು ಬಳಸಲಾಯಿತು. ಕಾಲದ ಇಗ್ನೋ ಸೊಸೈಟಿಯ ಸಮಾಜ ವಿಜ್ಞಾನದ ಶಾಲೆ, ರಾಜ್ಯಶಾಸ್ತ್ರ ವಿಭಾಗ, ಸಂಶೋಧನಾ ವಿದ್ವಾಂಸ ಶೈಲೇಂದ್ರ ಕೆ. ಪಾಠಕ್ ಕ್ರಿಶ್ಚಿಯನ್ನರೊಳಗಿನ ವರ್ತನೆ ಮತ್ತು ನಂಬಿಕೆಗಳಲ್ಲಿನ ರೂಪಾಂತರವನ್ನು ಲೇಖನ ವಿವರಿಸಿದೆ. ನಂತರ ಆಧುನಿಕೋತ್ತರತೆಯ ಪರಿಕಲ್ಪನೆಯು ಆಧುನಿಕೋತ್ತರದಲ್ಲಿ ಕರೆನ್ಸಿಯನ್ನು ಪಡೆಯಿತು. ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ವಿಮರ್ಶೆಯನ್ನು ವಿವರಿಸಲು ಮತ್ತು ಒಂದು ಸಾಧನವಾಗಿದೆ. ಆಧುನಿಕ ವಾಸ್ತುಶೈಲದೊಂದಿಗೆ ಅತೃಪ್ತಿ ಮತ್ತು ಗುಪ್ತ ಶಕ್ತಿ ಜ್ಞಾನದ ಸಂಬಂಧವನ್ನು ಡೆಮಿಸ್ಟಿಫೈ ಮಾಡಲು ಸಾಹಿತ್ಯ ಪಠ್ಯಗಳನ್ನು ಪುನರ್ ನಿರ್ಮಿಸುವುದು. 19ನೇ ಶತಮಾನದಿಂದ ಇದು ವಾಸ್ತುಶಿಲ್ಪ, ಸಾಹಿತ್ಯ, ಕಲೆ, ತತ್ವಶಾಸ್ತ್ರ, ನೀತಿಶಾಸ್ತ್ರ, ರಾಜಕೀಯ ವಿಜ್ಞಾನ, ಸಮಾಜಶಾಸ್ತ್ರ, ಮಾನವಶಾಸ್ತ್ರ, ಅರ್ಥಶಾಸ್ತ್ರ, ದಂಡಶಾಸ್ತ್ರ ಮುಂತಾದ ಎಲ್ಲ ವಿಭಾಗಗಳಿಂದ ಸ್ವೀಕರಿಸಲ್ಪಟ್ಟಿದೆ. ಈ ಪ್ರತಿಯೊಂದು ವಿಭಾಗಗಳಲ್ಲಿಯೂ ವಿಭಿನ್ನ ಒತ್ತು ನೀಡಲಾಗಿದೆ. ಆಧುನಿಕೋತ್ತರತೆಯನ್ನು ವಾದಯೋಗ್ಯವಾಗಿ ಪರಿಗಣಿಸಲಾಗಿದೆ. ಅದರ ಅಪನಂಬಿಕೆಯೊಂದಿಗೆ ಅಸ್ಪಷ್ಟತೆಯ ಬಕೆಟ್ ಎಲ್ಲದರ ಕಡೆಗೆ ಮತ್ತು ಯಾವುದೇ ಸ್ಪಷ್ಟ ನಿರ್ದೇಶನಗಳ ಕೊರತೆ. ಆಧುನಿಕೋತ್ತರವಾದದ ಈ ಮೂಲಭೂತ ಸ್ವಭಾವವು ಸರಳವಾದ ವ್ಯಾಖ್ಯಾನಗಳ ಪ್ರಕ್ರಿಯೆಗಳಿಂದ ತಪ್ಪಿಸಿಕೊಳ್ಳುವುದನ್ನು ಗ್ರಹಿಸಲು ಪ್ರಯತ್ನಿಸುತ್ತದೆ ಮತ್ತು ಅವುಗಳನ್ನು ವಿರೋಧಿಸುವ ಅಥವಾ ಅಡ್ಡಿಪಡಿಸುವುದನ್ನು ಆಚರಿಸುವ ಮೂಲಕ ಎಲ್ಲವನ್ನೂ ಸ್ವೀಕರಿಸುವ ವ್ಯಾಖ್ಯಾನವನ್ನು ನೀಡಲು ಕಷ್ಟವಾಗುತ್ತದೆ. ಆಧುನಿಕೋತ್ತರತೆಯ ಆಧುನಿಕತೆಯೊಂದಿಗೆ ನಿರಂತರವಾಗಿದೆಯೇ ಅಥವಾ ಅವರೊಂದಿಗೆ ಅಮೂಲಾಗ್ರ ವಿರಾಮವನ್ನು ಪ್ರತಿನಿಧಿಸುತ್ತಿದೆಯೇ ಎಂಬುದರ ಕುರಿತು ಆಧುನಿಕೋತ್ತರವಾದಿಗಳಲ್ಲಿ ಭಿನ್ನಾಭಿಪ್ರಾಯವಿದೆ ಅಥವಾ ಅವರು ದೀರ್ಘಾವಧಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ.
ಆಧುನಿಕೋತ್ತರತೆಯೊಂದಿಗಿನ ಪರಸ್ಪರ ಸಂಬಂಧವು ಆಧುನಿಕತೆಯ ಮಿತಿಯನ್ನು ನಿರಂತರವಾಗಿ ಎತ್ತಿ ತೋರಿಸುತ್ತದೆ. ಆದಾಗ್ಯೂ ಲಿಯೋಟಾರ್ಡ್, ಡೆರಿಡಾ ಮತ್ತು ಫೌಕಾಲ್ಟ್ ಅವರಂತಹ ಆಧುನಿಕೋತ್ತರ ಚಿಂತಕರ ಪ್ರತಿಕ್ರಿಯೆಗಳು ಜ್ಞಾನೋದಯದ ಯೋಜನೆಗೆ ವಿರುದ್ಧವಾಗಿವೆ. ಅದರೊಳಗೆ ಅವರು ತಮ್ಮ ಸಿದ್ಧಾಂತಗಳನ್ನು ನಿರ್ಮಿಸಿದರು. ಇದು ಅವರ ಕೃತಿಗಳಲ್ಲಿ ಕೆಲವು ಏಕರೂಪತೆಯನ್ನು ತಂದಿದೆ. ಅಂತಹ ಏಕರೂಪತೆಯ ನೋಟವು ವರ್ಗೀಕರಣಕ್ಕೆ ಕಾರಣವಾಗಿದೆ ಮತ್ತು ಟೆರ್ರಿ ಈಗಲ್ಟನ್ನಂತಹ ವಿಮರ್ಶಾತ್ಮಕ ಚಿಂತಕರಿಂದ ಪರಿಕಲ್ಪನೆಯ ಗುಣಲಕ್ಷಣ ಆಧುನಿಕೋತ್ತರವಾದುದು ಒಂದು ಚಿಂತನೆಯ ಶೈಲಿಯಾಗಿದ್ದು, ಇದು ಸತ್ಯ, ಕಾರಣ, ಗುರುತು ಮತ್ತು ವಸ್ತುನಿಷ್ಠತೆಯ ಶಾಸ್ತ್ರೀಯ ಕಲ್ಪನೆಗಳು, ಸಾರ್ವತ್ರಿಕ ಪ್ರಗತಿ ಅಥವಾ ವಿಮೋಚನೆಯ ಕಲ್ಪನೆಗಳು, ಏಕ ಚೌಕಟ್ಟುಗಳು, ಭವ್ಯವಾದ ನಿರೂಪಣೆಗಳು ಅಥವಾ ವಿವರಣೆಯ ಅಂತಿಮ ಆಧಾರವಾಗಿದೆ. ಈ ಜ್ಞಾನೋದಯದ ಮಾನದಂಡಗಳಿಗೆ ವಿರುದ್ಧವಾಗಿ ಅದು ಜಗತ್ತನ್ನು ಅನಿಶ್ಚಿತ, ಆಧಾರರಹಿತ, ವೈವಿಧ್ಯಮಯ, ಅಸ್ಥಿರ, ಅನಿರ್ದಿಷ್ಟ, ಅಸಂಘಟಿತ ಸಂಸ್ಕೃತಿಗಳ ಗುಂಪಾಗಿ ನೋಡುತ್ತದೆ, ಅಥವಾ ಸತ್ಯ, ಇತಿಹಾಸ ಮತ್ತು ರೂಢಿಗಳ ವಸ್ತುನಿಷ್ಠತೆ, ಸ್ವಭಾವಗಳ ನೀಡುವಿಕೆ ಮತ್ತು ಗುರುತುಗಳ ಸುಸಂಬದ್ಧತೆಯ ಬಗ್ಗೆ ಸಂದೇಹದ ಮಟ್ಟವನ್ನು ಬೆಳೆಸುವ ವ್ಯಾಖ್ಯಾನಗಳು. ಆಧುನಿಕೋತ್ತರವಾದದ ಸಾರವನ್ನು ಅರ್ಥ ಮಾಡಿಕೊಳ್ಳಲು ಕೆಲವು ಪ್ರಮುಖ ಆಧುನಿಕೋತ್ತರ ಚಿಂತಕರಾದ ಲಿಯೋಟಾರ್ಡ್, ಡೆರಿಡಾ ಮತ್ತು ಫೌಚಾಲ್, ಲ್ಯಾಕ್ಲೋ ಮತ್ತು ಮೌಫ್ ಅವರ ಮೂಲ ಬರಹಗಳನ್ನು ನೋಡುವುದು ಅವಶ್ಯಕವಾಗಿದೆ. ಮೇನ್ ಪೋಸ್ಟ್ ಮಾಡರ್ನ್ ಥಿಂಕರ್ಸ್. ಮುಖ್ಯ ಆಧುನಿಕೋತ್ತರ ಚಿಂತಕರು: ಜೀನ್ ಫ್ರಾಂಕೋಯಿನ್ ಲಿಯೋಟಾರ್ಡ್, ಫ್ರೆಂಚ್ ರಾಜಕೀಯ ತತ್ವಜ್ಞಾನಿ ಮತ್ತು ಸಾಂಸ್ಕೃತಿಕ ವಿಮರ್ಶಕ ಜೀನ್ ಫ್ರಾಂಕೋಯಿನ್ ಲಿಯೋಟಾರ್ಡ್ ಆಧುನಿಕೋತ್ತರ ತತ್ವಶಾಸ್ತ್ರದ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರು. ಅವರ ಪುಸ್ತಕ ದ ಪೋಸ್ಟ್ ಮಾಡರ್ನ್ ಕಂಡೀಷನ್, ಎ ರಿಪೋರ್ಟ್ ಆನ್ ನಾಲೆಡ್ಜ್ ಅನ್ನು ಪೋಸ್ಟ್ ಮಾಡರ್ನಿಸಂನ ಬೈಬಲ್ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅದರ ಸುಸಂಬದ್ಧ ಪರಿಕಲ್ಪನೆಯನ್ನು ಒದಗಿಸುತ್ತದೆ. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಸ್ಥಿತಿಯನ್ನು ಸಮೀಕ್ಷೆ ಮಾಡುತ್ತದೆ, ಪರಿಸ್ಥಿತಿ ಮತ್ತು ಬದಲಾಗುತ್ತಿರುವ ಸ್ವಭಾವವನ್ನು ಸಹ ಪರಿಶೀಲಿಸುತ್ತದೆ. ಜ್ಞಾನದ ಮತ್ತು ಆಧುನಿಕೋತ್ತರ ಯುಗದಲ್ಲಿ ಕಡಿಮೆ ನಿರೂಪಣೆಗಳ ಮೂಲಕ ಭವ್ಯವಾದ ನಿರೂಪಣೆಗಳ ಸ್ಥಾನವನ್ನು ಒತ್ತಿ ಹೇಳುತ್ತದೆ. ಅವರು ಡೇನಿಯಲ್ ಬೆಲ್ ಮತ್ತು ಅಲೆನ್ ಟೌರೇನ್ ಅವರ ಕೈಗಾರಿಕಾ ನಂತರದ ಸಮಾಜದಲ್ಲಿ ಕೈಗಾರಿಕಾ ಸಮಾಜದ ಮೂಲಭೂತ ಬದಲಾವಣೆಯ ವಿಶ್ಲೇಷಣೆಗೆ ಚಂದಾದಾರರಾಗಿದ್ದಾರೆ. ಇದರಲ್ಲಿ ಜ್ಞಾನವು ಉತ್ಪಾದನೆಯ ತತ್ವ ಶಕ್ತಿಯಾಗಿದೆ ಮತ್ತು ಆಧುನಿಕೋತ್ತರತೆಯನ್ನು ವಿವರಿಸಲು ಅದೇ ಅನ್ವಯಿಸುತ್ತದೆ ಎಂದು ಅವರು ಬರೆಯುತ್ತಾರೆ. ಸಮಾಜವು ಕೈಗಾರಿಕಾ ನಂತರದ ಯುಗ ಮತ್ತು ಸಂಸ್ಕೃತಿಗಳು ಆಧುನಿಕೋತ್ತರ ಯುಗ ಎಂದು ಕರೆಯಲ್ಪಡುವುದನ್ನು ಪ್ರವೇಶಿಸುವುದರಿಂದ ಜ್ಞಾನದ ಸ್ಥಿತಿಯನ್ನು ಬದಲಾಯಿಸುತ್ತದೆ ಎಂಬುದು ನಮ್ಮ ಕೆಲಸದ ಊಹೆಯಾಗಿದೆ. ಆಧುನಿಕೋತ್ತರ ಯುಗದಲ್ಲಿ ಜ್ಞಾನವು ಒಂದು ಸರಕು ಆಗಿ ಮಾರ್ಪಟ್ಟಿದೆ ಎಂದು ಲಿಯೋಟಾರ್ಡ್ ವಾದಿಸುತ್ತಾರೆ. ಅದು ಬದುಕುಳಿಯುವ ಪ್ರವರ್ಧಮಾನಕ್ಕೆ ಮತ್ತು ಲಾಭಗಳ ಪ್ರಮುಖ ಸಾಧನವಾಗಿದೆ. ಇದರ ಪರಿಣಾಮವಾಗಿ ಜ್ಞಾನಕ್ಕಾಗಿ ಜ್ಞಾನ ಮತ್ತು ಪಾಶ್ಚಿಮಾತ್ಯ ಆಧುನಿಕತೆ ಎತ್ತಿ ಹಿಡಿಯುವ ಸಾರ್ವತ್ರಿಕ ಮತ್ತು ವಿಮೋಚನೆಯ ಉದ್ದೇಶಗಳನ್ನು ಸಾಧಿಸಲು ವಿಜ್ಞಾನದ ವೇಗದ ಕಾರಣದಿಂದಾಗಿ ಸಾಮಾಜಿಕ ಉಳಿವಿಗಾಗಿ ಕಡಿಮೆ ಪ್ರಾಮುಖ್ಯತೆಯನ್ನು ಪಡೆಯುತ್ತಿದೆ. ಭಾಷಾ ಸಿದ್ಧಾಂತಗಳು, ಸಂವಹನಗಳು, ಸೈಬರ್ನೆಟಿಕ್ಸ್, ಕಂಪ್ಯೂಟರ್ಗಳು ಮತ್ತು ಕಂಪ್ಯೂಟೆಡ್ ಭಾಷೆಗಳು, ಇನ್ಫಾರ್ಮೆಟಿಕ್ಸ್, ಮಾಹಿತಿ ಸಂಗ್ರಹಣೆ ಮತ್ತು ಡೇಟಾ ಬ್ಯಾಂಕ್ಗಳ ಅಂಶಗಳಲ್ಲಿ ತಾಂತ್ರಿಕ ನಾವೀನ್ಯತೆಯನ್ನು ಬರೆಯುತ್ತಾರೆ. ಜ್ಞಾನವು ಮಾರಾಟವಾಗಲು ಮತ್ತು ಉತ್ಪಾದಿಸಲ್ಪಡುತ್ತದೆ. ಹೊಸ ಉತ್ಪಾದನೆಯಲ್ಲಿ ಮೌಲ್ಯೀಕರಿಸಲು ಇದು ಮತ್ತು ಸೇವಿಸಲಾಗುತ್ತದೆ. ಎರಡು ಸಂದರ್ಭಗಳಲ್ಲಿ ಗುರಿ ವಿನಿಮಯವಾಗಿದೆ. ಅವನಿಗೆ ಅಂತಹ ಜ್ಞಾನವನ್ನು ಯಾರು ನಿಯಂತ್ರಿಸುತ್ತಾರೋ ಅವರು ಈಗ ರಾಜಕೀಯ ನಿಯಂತ್ರಣವನ್ನು ಹೊಂದಿದ್ದಾರೆ. ಭವಿಷ್ಯದಲ್ಲಿ ಜ್ಞಾನವು ರಾಷ್ಟ್ರಗಳ ನಡುವಿನ ಸಂಘರ್ಷದ ಮೂಲವಾಗುತ್ತದೆ ಮತ್ತು ಆದ್ದರಿಂದ ಭವಿಷ್ಯದ ಯುದ್ಧಗಳು ಮಾಹಿತಿಯ ಪ್ರವೇಶದ ಮೇಲೆ ಹೋರಾಡಲ್ಪಡುತ್ತವೆ. ಪ್ರದೇಶ ಅಥವಾ ಸಿದ್ಧಾಂತದ ಮೇಲೆ ಅಲ್ಲ ಎಂದು ಅವರು ಊಹಿಸುತ್ತಾರೆ. ಆಧುನಿಕೋತ್ತರ ಯುಗದಲ್ಲಿ ಅಂತಹ ಶಕ್ತಿ ಆಧಾರಿತ ಜ್ಞಾನದ ಪ್ರಾಬಲ್ಯವು ಆಧುನಿಕತೆಯ ಸಾರ್ವತ್ರಿಕ ವಿಮೋಚನೆಯ ಯೋಜನೆಯ ಕುಸಿತವನ್ನು ಸೂಚಿಸುತ್ತದೆ ಎಂದು ಅವರು ಹೊಂದಿದ್ದಾರೆ. ಜ್ಞಾನವು ವೈಜ್ಞಾನಿಕವಾಗಿರುವುದಿಲ್ಲ ಅಥವಾ ಸಂಪೂರ್ಣವಾಗಿ ಮೌಲ್ಯಮುಕ್ತವಾಗಿರುವುದಿಲ್ಲ. ಅದು
ನಿರೂಪಣೆಗಳ ಮೇಲೆ ಅವಲಂಬಿತವಾಗಿದೆ. ನಾವು ಅದರ ಬಗ್ಗೆ ಹೇಳುವ ಕಥೆಗಳ ಮೂಲಕ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ವಿಧಾನಗಳು ನ್ಯಾಯ ಸಮ್ಮತೆಯನ್ನು ಪಡೆಯಲು ಅವರು ಇತಿಹಾಸ ಮತ್ತು ಸಮಾಜದ ಒತ್ತುಗೂಡಿಸುವ ಪ್ರವೃತ್ತಿಯನ್ನು ತಿರಸ್ಕರಿಸುತ್ತಾರೆ. ಅವರು ಮಾರ್ಕ್ಸ್ದಂತಹ ಗ್ರ್ಯಾಂಡ್ ನಿರೂಪಣೆಗಳು ಎಂದು ಕರೆಯುತ್ತಾರೆ. ಗ್ರ್ಯಾಂಡ್ ಮೆಟಾನೆರೇಟಿವ್ಗಳು ಆ ಸಿದ್ಧಾಂತಗಳಾಗಿವೆ ಮತ್ತು ಎಲ್ಲವನ್ನೂ ವಿವರಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿಕೊಳ್ಳುವ ರಚನೆಗಳು ಮತ್ತು ಲಿಯೋಟಾರ್ಡ್ ತಮ್ಮ ಸ್ಥಾನವನ್ನು ವಿರೋಧಿಸುವುದನ್ನು ಒತ್ತಿ ಹೇಳುತ್ತಾರೆ. ನೀತ್ಸೆ ದೇವರ ಮರಣದ ಘೋಷಣೆಯಂತೆ ಲಿಯೋಟಾರ್ಡ್ 3 ಮೆಟಾನರೇಟಿವ್ಗಳ ಮರಣವನ್ನು ಘೋಷಿಸಿದನು: ಕ್ರಿಶ್ಚಿಯನ್ ಧರ್ಮ, ಉದಾರ ಮಾನವತಾವಾದ ಮತ್ತು ಮಾರ್ಕ್ಸ್ವಾದ. ವಿಜ್ಞಾನಗಳು, ಸತ್ಯದ ಬಹಿರಂಗಪಡಿಸುವಿಕೆ, ರಾಜಕೀಯ ಚಳುವಳಿಗಳು, ಮಾನವೀಯತೆಯ ವಿಮೋಚನೆ ಅಥವಾ ಕಲಾತ್ಮಕ ಚಳುವಳಿಗಳನ್ನು ಆಳವಾದ ದೃಷ್ಟಿಗಳನ್ನು ಸಾಧಿಸುವುದು ಹಾಗೂ ಬೆಂಬಲಿಸಲು ಮೆಟಾ ನಿರೂಪಣೆಗಳನ್ನು ಆಹ್ವಾನಿಸಲಾಗಿದ್ದರೂ ಅವರು ಆಧುನಿಕ ಯುಗದಲ್ಲಿ ಮಾಡಿದ ನ್ಯಾಯಸಮ್ಮತತೆಯನ್ನು ಇನ್ನು ಮುಂದೆ ಒದಗಿಸುವುದಿಲ್ಲ. ಯಾವುದೇ ಸತ್ಯ ಮೆಟನಾರೇಟಿವ್ ಮತ್ತು ಮೆಟನಾರೇಟಿವ್ಗಳು ಸ್ಥಾನಕ್ಕಾಗಿ ಜೋಕಾಲಿ ಮಾಡುವ ಮತ್ತು ನಮ್ಮ ಗಮನ ಮತ್ತು ನಿಷ್ಠೆಯನ್ನು ಬೇಡುವ ಅಸಂಖ್ಯಾತ ಸಣ್ಣ ನಿರೂಪಗಳಿವೆ ಎಂದು ಅವರು ಎತ್ತಿ ತೋರಿಸುತ್ತಾರೆ. ಮತ್ತು ಆಧುನಿಕತೆಯ ಆಧಾರವಾಗಿರುವ ರಚನೆಗಳನ್ನು ಒಟ್ಟುಗೂಡಿಸುವ ಮೆಟನಾರೇಟಿವ್ಗಳು ಇನ್ನು ಮುಂದೆ ಸಮಕಾಲೀನ ಆಧುನಿಕೋತ್ತರ ಜಗತ್ತಿನಲ್ಲಿ ವಿಮರ್ಶೆ ಅಥವಾ ಕ್ರಿಯೆಗೆ ಆಧಾರವನ್ನು ಒದಗಿಸುವುದಿಲ್ಲ. ಬದಲಿಗೆ ಮಧ್ಯಸ್ಥಿಕೆಗಳು ಸ್ಥಳೀಯ ಮತ್ತು ತಾತ್ಕಾಲಿಕವಾಗಿರಬೇಕು ಮತ್ತು ಸಾರ್ವತ್ರಿಕ ಸಿದ್ಧಾಂತಗಳ ಆಧಾರದ ಮೇಲೆ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳಲು ಸಾಧ್ಯವಿಲ್ಲ. ಇದು ಲಿಯೋಟಾರ್ಡ್ನನ್ನು ಆಧುನಿಕೋತ್ತರ ಎಂದು ಕರೆಯಲು ಕಾರಣವಾಯಿತು. ಮೆಟನಾರೇಟಿವ್ಸ್ ಕಡೆಗೆ ನಂಬಿಕೆ ಎಂದು ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಲೈಟಾರ್ಡ್ ವೈಜ್ಞಾನಿಕ ವೈಚಾರಿಕತೆಯ ಮಾದರಿಯ ನಿರಾಕರಣೆಯನ್ನು ಒತ್ತಿ ಹೇಳಿದರು ಮತ್ತು ಜ್ಞಾನದ ಬಹುಬುದ್ಧಿವಂತಿಕೆಗಳು, ಸಂಸ್ಕೃತಿಗಳು ಮತ್ತು ಸಾಪೇಕ್ಷತಾವಾದವನ್ನು ಪ್ರತಿಪಾದಿಸಿದರು. ಅವರು ಹೇಳುವಂತೆ, ನಾವು ಸಂಪೂರ್ಣತೆಯ ಮೇಲೆ ಯುದ್ಧ ಮಾಡೋಣ, ನಾವು ವ್ಯತ್ಯಾಸಗಳನ್ನು ಆಚರಿಸೋಣ. 7.2.2 ಜಾಕ್ವೆಸ್ ಡೆರಿಡಾ ಪೋಸ್ಟ್ ಮಾಡರ್ನ್. ಜಾಕ್ವೆಸ್ ಡೆರಿಡಾ ಆಧುನಿಕೋತ್ತರ. ಜಾಕ್ವೆನ್ ಡೆರಿಡಾ ಒಬ್ಬ ಫ್ರೆಂಚ್ ತತ್ವಜ್ಞಾನಿಯಾಗಿದ್ದು, ಡಿಕನ್ಸ್ಟ್ರಕ್ಷನ್ ಎಂದು ಕರೆಯಲ್ಪಡುವ ಸೆಮಿಯೋಟಿಕ್ ವಿಶ್ಲೇಷಣೆಯ ರೂಪವನ್ನು ಅಭಿವೃದ್ಧಿಪಡಿಸಲು ಹೆಸರುವಾಸಿಯಾಗಿದ್ದಾರೆ. ಇದನ್ನು ಅವರು ಹಲವಾರು ಪಠ್ಯಗಳಲ್ಲಿ ಚರ್ಚಿಸಿದ್ದಾರೆ ಮತ್ತು ವಿದ್ಯಮಾನಶಾಸ್ತ್ರದ ಸಂದರ್ಭದಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ನಂತರದ ರಚನಾತ್ಮಕತೆ ಮತ್ತು ಆಧುನಿಕೋತ್ತರ ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು. ಡಿಕನ್ಸ್ಟ್ರಕ್ಷನ್ ಎಂಬ ಪದವನ್ನು ಮೊದಲು ಅವರು ತಮ್ಮ ವ್ಯಾಕರಣಶಾಸ್ತ್ರದ ಪುಸ್ತಕದಲ್ಲಿ ಬಳಸಿದರು. ಪಾಶ್ಚಿಮಾತ್ಯ ತಾತ್ವಿಕ ಸಂಪ್ರದಾಯ ಮತ್ತು ಹೆಚ್ಚು ವಿಶಾಲವಾಗಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಊಹೆಗಳನ್ನು ಅಭೂತಪೂರ್ವವಾಗಿ ಪ್ರಶ್ನಿಸಲಾಗಿದೆ. ಡೆರಿಡಾ ಅವರು ಪಾಶ್ಚಿಮಾತ್ಯ ಸಂಸ್ಕೃತಿಯ ಊಹೆಗಳಿಗೆ ಅವರ ಸವಾಲನ್ನು ಡಿಕನ್ಸ್ಟ್ರಕ್ಷನ್ ಎಂದು ಕರೆದರು. ಡಿಕನ್ಸ್ಟ್ರಕ್ಷನ್ ಎಂದರೆ ಏನು ಎಂಬುದರ ಸ್ಪಷ್ಟ ಮತ್ತು ಕಾಂಕ್ರೀಟ್ ವ್ಯಾಖ್ಯಾನವನ್ನು ನೀಡಲು ಅವರು ನಿರಾಕರಿಸಿದರು ಮತ್ತು ಅವರ ಸ್ವಂತ ಬರಹಗಳನ್ನು ಅದನ್ನು ಕಂಡುಹಿಡಿಯಲು ನಡೆಯುತ್ತಿರುವ ಪ್ರಯತ್ನಗಳ ಸರಣಿ ಎಂದು ವಿವರಿಸಿದರು. ಅವರು ಬರೆದಂತೆ, ನನ್ನ ಎಲ್ಲ ಪ್ರಬಂಧಗಳು ಈ ಅಸಾಧಾರಣ ಪ್ರಶ್ನೆಯೊಂದಿಗೆ ಅದನ್ನು ಹೊರಹಾಕುವ ಪ್ರಯತ್ನವಾಗಿದೆ. ಡಿಕನ್ಸ್ಟ್ರಕ್ಷನ್ ಎಂಬ ಪದವನ್ನು ಡೆರಿಡಾ ಬಳಸುವ ನಿರ್ದಿಷ್ಟ ಸಂದರ್ಭವನ್ನು ಮೀರಿ ಅವನ ಅನುಯಾಯಿಗಳು ಮತ್ತು ಇತರರು ಬಳಸಿದ್ದಾರೆ ಮತ್ತು ಎಲ್ಲ ರೀತಿಯ ತಾರ್ಕಿಕತೆಯ ವಿರುದ್ಧದ ಆಕ್ರಮಣ ಎಂದು ಸತತವಾಗಿ ತಪ್ಪಾಗಿ ಅರ್ಥೈಸಲಾಗಿದೆ. ಡೆರಿಡಾನ ಪಠ್ಯಗಳ ಆಳವಾದ ಪರೀಕ್ಷೆಯು ಡಿಕನ್ಸ್ಟ್ರಕ್ಷನ್ ಎಂದು ಸಕ್ರಿಯ ಚಲನೆಯಾಗಿದೆ. ವಿಧಾನಕ್ಕಿಂತ ಹೆಚ್ಚಾಗಿ ಅದರ ಅಪೋರಿಯಾಗಳಿಗೆ ಅರ್ಥವನ್ನು ಬೆನ್ನಟ್ಟುವ ಮೂಲಕ ಮತ್ತಷ್ಟು ಅಂಗೀಕಾರಕ್ಕೆ ನಿರಾಕರಿಸುವ ಆ ತಗ್ಗಿಸಲಾಗದ ಬದಲಾವಣೆಯ ಮೇಲೆ ಅದರ ಅವಲಂಬನೆಯನ್ನು ಪ್ರದರ್ಶಿಸಲು ಪ್ರಯತ್ನಿಸುತ್ತದೆ. ಆದಾಗ್ಯೂ ಮೂಲಭೂತವಾಗಿ ಇದು ಸಂಘರ್ಷಗಳು, ಮೌನಗಳು, ವಿರೋಧಾಭಾಸಗಳು ಮತ್ತು ಬಿರುಕುಗಳನ್ನು ಬಹಿರಂಗಪಡಿಸಲು ಪಠ್ಯಗಳನ್ನು ಓದುವ ತಾತ್ವಿಕ ಮತ್ತು ಸಾಹಿತ್ಯಿಕ ವಿಶ್ಲೇಷಣೆಯ ಒಂದು ನಿರ್ದಿಷ್ಟ ನಿಧಾನವಾಗಿದೆ. ಪ್ಲೇಟೋ, ಹೈಡೆಗರ್, ಹುಸರ್ಲ್ ಹಾಗೂ
ನೀತ್ಸೆ, ಆಸ್ಟಿನ್, ಮಾರ್ಕ್ಸ್, ರೋಸ್, ಸ್ಯಾಸ್ಟ್ರೂಡ್ ಮತ್ತು ಫ್ರಾಯ್ಡ್ ಅವರ ಪಠ್ಯಗಳನ್ನು ನಿಕಟವಾಗಿ ಓದುವ ಮೂಲಕ ಡೆರಿಡಾ ಆಗಾಗ್ಗೆ ಸ್ಪಷ್ಟವಾಗಿ ಕನಿಷ್ಠ ಕಾಮೆಂಟ್ ಅಥವಾ ಮೋಟಿಫ್ ಅನ್ನು ಆರಿಸಿಕೊಳ್ಳುತ್ತಾರೆ ಮತ್ತು ಪಠ್ಯದ ಆಂತರಿಕ ಉದ್ವೇಗವನ್ನು ತೋರಿಸುತ್ತಾರೆ ಮತ್ತು ಅದನ್ನು ತಮ್ಮ ಖಾತೆಗೆ ಕೇಂದ್ರೀಕರಿಸುತ್ತಾರೆ. ವಿರೋಧಾಭಾಸಗಳು ಕ್ಷಣಗಳು ತನ್ನದೇ ಆದ ಕೇಂದ್ರ ಸಂದೇಶಗಳು ಮತ್ತು ಅರ್ಥಗಳನ್ನು ದುರ್ಬಲಗೊಳಿಸುತ್ತದೆ. ಅವರು ಪಠ್ಯಗಳನ್ನು ಡಿಕನ್ಸ್ಟ್ರಕ್ಟ್ ಮಾಡುತ್ತಾರೆ ಎಂದಲ್ಲ, ಬದಲಿಗೆ ಅವು ಸ್ವತಃ ಡಿಕನ್ಸ್ಟ್ರಕ್ಟ್ ಮಾಡುತ್ತವೆ. ಆದ್ದರಿಂದ ಡಿಕನ್ಸ್ಟ್ರಕ್ಷನ್ ವ್ಯಾಖ್ಯಾನವನ್ನು ವಿರೋಧಿಸುತ್ತದೆ ಮತ್ತು ಕಟ್ಟುನಿಟ್ಟಾಗಿ ಹೇಳುವುದಾದರೆ ಒಂದು ವಿಧಾನವಲ್ಲ ಎಂದು ಅವರ ಹೇಳಿಕೆ. ಉದಾಹರಣೆಗೆ, ಪ್ರಸರಣದಲ್ಲಿ ಪ್ಲೇಟೋನ ಫ್ರೆಡ್ರಸ್ನ ಓದುವಿಕೆಯಲ್ಲಿ ಡೆರಿಡಾ ಥಾರ್ನ್ಕಾನನ ಎರಡು ಮತ್ತು ವಿರೋಧಾತ್ಮಕ ಅರ್ಥಗಳನ್ನು ಪರಿಹಾರವಾಗಿ ಡೆರಿಡಾನ ಡಿಕನ್ಸ್ಟ್ರಕ್ಷನ್ ಸಿದ್ಧಾಂತವು ಸ್ಥಿರವಾದ ಕೇಂದ್ರ, ವಸ್ತುನಿಷ್ಠತೆ ಮತ್ತು ಸಂಪೂರ್ಣ ಸತ್ಯದ ಉಪಸ್ಥಿತಿಯ ಹಳೆಯ ಊಹೆಯ ವಿರುದ್ಧ ಪ್ರತಿಕ್ರಿಯೆಯಾಗಿದ್ದು ಅವರು ಲೋಗೋಸೆಂಟ್ರಿಸಮ್ ಎಂದು ಕರೆಯುತ್ತಾರೆ. ಪಾಶ್ಚಿಮಾತ್ಯ ತತ್ವಶಾಸ್ತ್ರದ ಎಲ್ಲ ಜ್ಞಾನಕ್ಕೆ ಅಡಿಪಾಯದ ಹುಡುಕಾಟ ತರ್ಕ ಅಥವಾ ಕಾರಣ ಅಥವಾ ಸತ್ಯದಲ್ಲಿ ಅದು ಸ್ವಯಂ ಸ್ಪಷ್ಟವಾಗಿದೆ, ಸ್ವಯಂ ದೃಢೀಕರಿಸುತ್ತದೆ. ಡೆರಿಡಾನ ಡಿಕನ್ಸ್ಟ್ರಕ್ಷನ್ ಸಿದ್ಧಾಂತವು ವಸ್ತುನಿಷ್ಠತೆ ಮತ್ತು ಸಂಪೂರ್ಣ ಸತ್ಯದ ಉಪಸ್ಥಿತಿಯ ಹಳೆಯ ಊಹೆಯ ವಿರುದ್ಧ ಪ್ರತಿಕ್ರಿಯೆಯಾಗಿದ್ದು ಅವರು ಲೋಗೋಸೆಂಟ್ರಿಸಮ್ ಎಂದು ಕರೆಯುತ್ತಾರೆ. ಪಾಶ್ಚಿಮಾತ್ಯ ತತ್ವಶಾಸ್ತ್ರದ ಎಲ್ಲಾ ಜ್ಞಾನಕ್ಕೆ ಅಡಿಪಾಯದ ಹುಡುಕಾಟ ತರ್ಕ ಅಥವಾ ಕಾರಣ ಅಥವಾ ಸತ್ಯದಲ್ಲಿ ಇದು ಸ್ವಯಂ ಸ್ಪಷ್ಟವಾಗಿದೆ ಹಾಗೂ ಸ್ವಯಂ ದೃಢೀಕರಿಸುತ್ತದೆ. ಫೋನೋಟ್ರಿಸಮ್ ಬರವಣಿಗೆ ಮೇಲೆ ಭಾಷಣದ ನವಲತ್ತು ಮತ್ತು ಭಾಷಾಶಾಸ್ತ್ರದ ರಚನಾತ್ಮಕತೆ ಈ ವರ್ಗಗಳ ಬಗ್ಗೆ ಅನುಮಾನದ ಹರ್ಮೆನೆಟಿಕ್ಸ್ ಪ್ರಕಾರ ಡೆರಿಡಾಗೆ ಡಿಕನ್ಸ್ಟ್ರಕ್ಟಿವ್ ತಂತ್ರವು ಇಂದಿನ ಆಧ್ಯಾತ್ಮಿಕ, ಜ್ಞಾನಶಾಸ್ತ್ರ, ನೈತಿಕ ಮತ್ತು ತಾರ್ಕಿಕ ವ್ಯವಸ್ಥೆಗಳನ್ನು ಪರಿಕಲ್ಪನಾ ವಿರೋಧಗಳ ಅತ್ಯಾತೀತ, ಪ್ರಾಯೋಗಿಕ, ಆಂತರಿಕ, ಬಾಹ್ಯ ಮೂಲ ಉತ್ಪನ್ನಗಳ ಆಧಾರದ ಮೇಲೆ ನಿರ್ಮಿಸಲಾಗಿದೆ ಎಂಬ ಕಲ್ಪನೆಯಿಂದ ಪ್ರಾರಂಭವಾಗುತ್ತದೆ. ಒಳ್ಳೆಯದು, ಕೆಟ್ಟದು, ಸಾರ್ವತ್ರಿಕ, ನಿರ್ದಿಷ್ಟ ಮತ್ತು ದೇವರು ಹಾಗೂ ದೆವ್ವ. ಈ ಕ್ರಮಾನುಗತದ ಪ್ರತಿ ಬ್ರೈನರಿ ನೆಟ್ನಲ್ಲಿನ ಒಂದು ಪದವು ಸವಲತ್ತು ಹೊಂದಿದೆ, ಇನ್ನೊಂದು ನಿಗ್ರಹಿಸಲಾಗಿದೆ ಅಥವಾ ಹೊರಗಿಡಲಾಗಿದೆ. ಅಂಚಿನಲ್ಲಿರುವ ಪದಗಳನ್ನು ಮತ್ತು ಅವುಗಳ ಹೊರಗಿಡುವಿಕೆಯನ್ನು ಸ್ವರೂಪವನ್ನು ವಿಶ್ಲೇಷಿಸುವ ಮೂಲಕ ಅದರ ವಿರುದ್ಧದ ಪದಕ್ಕಿಂತ ಒಂದು ಪದದ ಆದ್ಯತೆಯು ಅಂತಿಮವಾಗಿ ಅಸಮರ್ಥನೀಯವಾಗಿದೆ ಎಂದು ಡಿಕನ್ಸ್ಟ್ರಕ್ಷನ್ ಪ್ರದರ್ಶಿಸಲು ಪ್ರಯತ್ನಿಸುತ್ತದೆ. ಸವಲತ್ತು ಪಡೆದ ಪದವು ಅರ್ಥವನ್ನು ಹೊಂದಿದೆ, ಅದು ವ್ಯತಿರಿಕ್ತವಾಗಿ ವಿರುದ್ಧವಾಗಿ ಹೊರಗಿಡುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಸವಲತ್ತು ಪಡೆದ ಪದವನ್ನು ಅದು ನಿಗ್ರಹಿಸುವ ಮೂಲಕ ರಚಿಸಲಾಗಿದೆ, ಅದು ಅನಿವಾರ್ಯವಾಗಿ ಅದನ್ನು ಕಾಡಲು ಹಿಂತಿರುಗುತ್ತದೆ. ಹೀಗಾಗಿ ಸವಲತ್ತು ಪಡೆದ ಪದವು ಎಂದಿಗೂ ಪರಿಪೂರ್ಣ ಗುರುತನ್ನು ಅಥವಾ ಪರಿಕಲ್ಪನಾ ಶುದ್ಧತೆಯನ್ನು ಸಾಧಿಸುವುದಿಲ್ಲ. ಇದು ಯಾವಾಗಲೂ ಪರಾವಲಂಬಿಯಾಗಿರುತ್ತದೆ ಮತ್ತು ಅಂಚಿನಲ್ಲಿರುವ ಪದದಿಂದ ಕುಲುಷಿತವಾಗಿರುತ್ತದೆ. ಈ ರೀತಿಯಲ್ಲಿ ಡೆರಿಡಾ ಪಾಶ್ಚಿಮಾತ್ಯ ತತ್ವಶಾಸ್ತ್ರ ಅಥವಾ ಮೆಟಾಫಿಸಿಕ್ಸ್ ಹೇಳಿಕೊಳ್ಳುವಂತಹ ಶುದ್ಧ ಉಪಸ್ಥಿತಿ ಅಥವಾ ಸಂಪೂರ್ಣ ಮೂಲ ಅಥವಾ ಅಡಿಪಾಯ ಅಥವಾ ಅರ್ಥದ ಸ್ಥಿರ ಸ್ವಭಾವದಂತಹ ಯಾವುದೇ ವಿಷಯಗಳಲ್ಲ ಎಂದು ಡಿಕನ್ಸ್ಟ್ರಕ್ಟ್ನ ಗುಣದಿಂದ ನಿರೂಪಿಸುತ್ತದೆ. ಮುಂದೆ ಫೋನೋಸೆಂಟ್ರಿಸಮ್ನ ಸಂಪ್ರದಾಯದ ವಿರುದ್ಧ ಡೆರಿಡಾ ಬರವಣಿಗೆಗೆ ಆದ್ಯತೆ ನೀಡುತ್ತಾರೆ. ಪುಸ್ತಕದ ಅಂತ್ಯ ಮತ್ತು ಅವರ ಬರವಣಿಗೆ ಪ್ರಾರಂಭ ಎಂಬ ಶೀರ್ಷಿಕೆಯ ಮೊದಲ ಅಧ್ಯಾಯದಲ್ಲಿ ವ್ಯಾಕರಣಶಾಸ್ತ್ರದ ಕೆಲಸ ಡೆರಿಡಾ ಅವರು ವಾದಿಸುತ್ತಾರೆ. ಪುಸ್ತಕದ ಮರಣವು ನಿಸ್ಸಂದೇಹವಾಗಿ ಘೋಷಿಸಲ್ಪಟ್ಟಿದೆ. ಮಾತಿನ ಸಾವು ಮತ್ತು ಬರವಣಿಗೆ ಇತಿಹಾಸದಲ್ಲಿ ಹೊಸ ರೂಪಾಂತರವನ್ನು ಹೊರತುಪಡಿಸಿ ಏನೂ ಇಲ್ಲ. ಅವರಿಗೆ ಸಮಸ್ಯೆ ಎಂದರೆ ಮಾತಿನ ಮೂಲಕ ಸವಲತ್ತು ಪಡೆದ ಅರ್ಥದ ಸ್ಥಿರತೆ ಮತ್ತು ಬರವಣಿಗೆ ಸಂಬಂಧಿಸಿದ ಬಹುಸೇವೆ. ಇಲ್ಲಿ ಅವರ ವಾದದ ತಿರುಳು ಏನೆಂದರೆ, ಫೋನೋಸೆಂಟ್ರಿಸಮ್ ಎಂಬುದು ಪ್ರಜ್ಞೆಯ ಸ್ವಯಂ ಉಪಸ್ಥಿತಿಯನ್ನು, ಪ್ರಾಥಮಿಕ ವಾಸ್ತವತೆಯನ್ನು ಸೂಚಿಸುವ ಒಂದು ದ್ವಂದ್ವ ಮಾರ್ಗವಾಗಿದೆ. ಆದಾಗ್ಯೂ ಡೆರಿಡಾ ಭಾಷಣಕ್ಕೆ ಶಬ್ದದ ನಡುವಿನ ಅಂತರ ಮತ್ತು ಸಂಭವನೀಯ ಅರ್ಥದ ಅನಂತತೆಯ ಬಗ್ಗೆ ತಿಳಿದಿರುವುದಿಲ್ಲ. ಪರಿಣಾಮದಲ್ಲಿ ಮಾತು ಮೆರವಣಿಗೆಯ ಕಳಪೆ ರೂಪವಾಗಿದೆ. ಆದಾಗ್ಯೂ ಬರವಣಿಗೆಯು ಅರ್ಥವನ್ನು ಸಂಯೋಜಿಸುತ್ತದೆ ಮತ್ತು ಅಂತ್ಯವಿಲ್ಲದ ವ್ಯತ್ಯಾಸವನ್ನು ಉಂಟುಮಾಡುತ್ತದೆ ಎಂದು ನಮಗೆ ಅರಿವು ನೀಡುತ್ತದೆ. ಇದಲ್ಲದೆ ಡೆರಿಡಾಗೆ
ಲಿಖಿತ ಪಠ್ಯ ವ್ಯತ್ಯಾಸದಿಂದಾಗಿ ಅವರು ನಿರ್ದಿಷ್ಟವಾಗಿ ಅರ್ಥದ ಅನಿಶ್ಚಿತತೆಯನ್ನು ವ್ಯಕ್ತಪಡಿಸಲು ನಿಯೋಲಿಸಿಸಂ ರಚಿಸಿದ್ದಾರೆ. ಅಗತ್ಯವಾಗಿ ಬರಹಗಾರರ ಉದ್ದೇಶಗಳಿಂದ ದೂರವಿರುತ್ತಾರೆ. ಸಾಮಾನ್ಯವಾಗಿ ಉದ್ದೇಶಪೂರ್ವಕತೆ ಮತ್ತು ಕರ್ತೃತ್ವ ವಜಾಗೊಳಿಸಲಾಗುತ್ತದೆ. ಡೆರಿಡಾ ತಮ್ಮದೇ ಆದ ಅರ್ಥವನ್ನು ನಿರ್ಮಿಸುವ ಓದುಗರನ್ನು ಆಚರಿಸುತ್ತಾರೆ. ಅವರು ಹೇಳುವಂತೆ ಪುಸ್ತಕದ ಕಲ್ಪನೆಯು ಯಾವಾಗಲೂ ನೈಸರ್ಗಿಕ ಸಂಪೂರ್ಣತೆಯನ್ನು ಸೂಚಿಸುತ್ತದೆ. ಇದು ಬರವಣಿಗೆ ಅರ್ಥದಲ್ಲಿ ಆಳವಾಗಿ ಅನ್ಯವಾಗಿದೆ. ಸಾಸ್ಸರ್ ಮತ್ತು ಲೆವಿಸಾಸ್ ಅವರ ಭಾಷಾ ರಚನೆಯ ವಿರುದ್ಧ ಡೆರಿಡಾ ಅವರು ಅಂತರ್ಪಠ್ಯ ವಿಧಾನ ಎಂದು ಕರೆಯುವುದನ್ನು ಒತ್ತಿ ಹೇಳುತ್ತಾರೆ ಮತ್ತು ನಾವು ಎಂದಿಗೂ ಭಾಷೆಯನ್ನು ಕರಗತ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ವಾದಿಸುತ್ತಾರೆ. ಪ್ರಾತಿನಿಧ್ಯವು ಎಂದಿಗೂ ಉಪಸ್ಥಿತಿಯನ್ನು ಸೂಚಿಸುವುದಿಲ್ಲ, ಏಕೆಂದರೆ ಅದು ಯಾವಾಗಲೂ ನಾವು ಬಳಸುವ ಚಿಹ್ನೆಗಳಲ್ಲಿ ಸೂಚ್ಯವಾದ ಶಾಶ್ವತ ವ್ಯತ್ಯಾಸದ ಗುರುತಿಸುವಿಕೆಯನ್ನು ಒಳಗೊಂಡಿರಬೇಕು. ಇದು ಅಂತ್ಯವಿಲ್ಲದ ಮುಂದೂಡಿಕೆ ಅಥವಾ ಅನಂತ ಸಂಕೇತವನ್ನು ಸೂಚಿಸುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಡೆರಿಡಾಗೆ ಎಲ್ಲ ಅಡಿಪಾಯಗಳು ಸತ್ತಿವೆ. ಡಿಕನ್ಸ್ಟ್ರಕ್ಷನ್ನ ಕೇಂದ್ರ ಗುರಿ ಪ್ಲೇಟೋನಿಂದ ಪಾಶ್ಚಿಮಾತ್ಯ ಚಿಂತನೆಯ ಇತಿಹಾಸದಲ್ಲಿ ಪ್ರಚಲಿತದಲ್ಲಿರುವ ಲೋಗೋಸೆಂಟ್ರಿಸಮ್, ಮೆಟಾಫಿಸಿಕ್ಸ್ ಮತ್ತು ಫೋನೋಸೆಂಟ್ರಿಸಮ್ ಅನ್ನು ಬಹಿರಂಗಪಡಿಸುವುದು. ಸ್ಥಿರ ಅರ್ಥದ ಪುರಾಣವನ್ನು ಅಸ್ಥಿರಗೊಳಿಸುವ ಮೂಲಕ ತರ್ಕಬದ್ಧವಲ್ಲದ ವಿರೋಧಾಭಾಸಗಳನ್ನು ಬಹಿರಂಗಪಡಿಸುವ ಮೂಲಕ ಮತ್ತು ಭಾಷೆಯಲ್ಲಿ ಅಂತ್ಯವಿಲ್ಲದ ಮುಂದೂಡಲ್ಪಟ್ಟ ಅರ್ಥವನ್ನು ಎತ್ತಿ ತೋರಿಸುವ ಮೂಲಕ ಇದು ನಮಗೆ ಪರಿಚಿತರ ಹೃದಯದಲ್ಲಿ ಅಪರಿಚಿತತೆಯನ್ನು ತೋರಿಸುತ್ತದೆ. ನಿಜವಾದ ಅರ್ಥವನ್ನು ಹುಡುಕಲು ಪ್ರಯತ್ನಿಸುವುದಕ್ಕಿಂತ ಹೆಚ್ಚಾಗಿ ಸ್ಥಿರವಾಗಿದೆ. ಕೊಟ್ಟಿರುವ ಕೃತಿಯಲ್ಲಿನ ದೃಷ್ಟಿಕೋನ ಅಥವಾ ಏಕೀಕೃತ ಸಂದೇಶ ಡಿಕನ್ಸ್ಟ್ರಕ್ಟಿವ್ ರೀಡಿಂಗ್ ಎಚ್ಚರಿಕೆಯಿಂದ ಲೇವಡಿ ಮಾಡುತ್ತದೆ. ಬಾರ್ಬರಾ ಜಾನ್ಸನ್ನರ ಪದಗಳನ್ನು ಬಳಸಲು ಸಂಜ್ಞೆಯ ಕಾದಾಡುವ ಶಕ್ತಿಗಳು ಆಟದಲ್ಲಿ ಮತ್ತು ಪಠ್ಯದ ಸುಪ್ತಾವಸ್ಥೆ ಎಂದು ಕರೆಯಲ್ಪಡುವಲ್ಲೂ ಓದಲು ಕಾಯುತ್ತಿದೆ. ಮೈಕೆಲ್ ಫಾಕಲ್ಟ್ ಫ್ರೆಂಚ್ ತತ್ವಜ್ಞಾನಿ ಮತ್ತು ಇತಿಹಾಸಕಾರರು, ಪ್ರಮುಖ ಆಧುನಿಕೋತ್ತರ ಸಿದ್ಧಾಂತಗಳಲ್ಲಿ ಒಬ್ಬರು. ಅವರ ಕೃತಿಗಳು ರಾಜಕೀಯ ವಿಜ್ಞಾನ, ಸಮಾಜಶಾಸ್ತ್ರ, ತತ್ವಶಾಸ್ತ್ರ, ಇತಿಹಾಸದ ಶಿಸ್ತಿನ ಗಡಿಗಳನ್ನು ದಾಟುತ್ತವೆ ಮತ್ತು ಮನೋವೈದ್ಯಶಾಸ್ತ್ರ, ಔಷಧ, ಭಾಷಾಶಾಸ್ತ್ರ, ದಂಡನಾ ಅಭ್ಯಾಸ, ಜೈಲುಗಳು ಮತ್ತು ಲೈಂಗಿಕ ನಡವಳಿಕೆಯಂತಹ ಬಹುತೇಕ ಎಲ್ಲ ಪ್ರಮುಖ ವಿಷಯಾಧಾರಿತ ಕ್ಷೇತ್ರಗಳೊಂದಿಗೆ ವ್ಯವಹರಿಸುತ್ತದೆ. ಅವರು ಇಬ್ಬರನ್ನು ನೇಮಿಸಿಕೊಂಡರು. ಅವರ ಕೃತಿಗಳಲ್ಲಿ ಪೂರಕ ವಿಧಾನಗಳು ಯಾವುದೆಂದರೆ, ಆರಂಭಿಕ ಕೃತಿಗಳಲ್ಲಿ ಜ್ಞಾನದ ಪುರಾತತ್ವ ಮತ್ತು ನಂತರದ ಅಧಿಕಾರದ ವಂಶಾವಳಿ. ಈ ಪುರಾತತ್ವ ಶಾಸ್ತ್ರವು ನಿರ್ದಿಷ್ಟ ಐತಿಹಾಸಿಕ ಕ್ಷಣವನ್ನು ಕೇಂದ್ರೀಕರಿಸುತ್ತದೆ, ಆದರೆ ವಂಶಾವಳಿಯು ಐತಿಹಾಸಿಕ ಪ್ರಕ್ರಿಯೆಗೆ ಸಂಬಂಧಿಸಿದೆ. ಈ ಎರಡು ಫೌಕಾಲ್ಟಿಯನ್ ವಿಧಾನಗಳಲ್ಲಿನ ನಿರಂತರ ಮತ್ತು ಚಾಲನಾ ಶಕ್ತಿ ಎಂದರೆ ವಿಷಯದ ಆಲೋಚನೆ ಮತ್ತು ನಟನೆಯ ಮಾರ್ಗಗಳನ್ನು ಗುರುತಿಸುವ ಮೇಲ್ಮೈ ಮಟ್ಟದ ತತ್ವಗಳನ್ನು ಬೆಳಕಿಗೆ ತರಲು ಪೋಸ್ಟ್ ಆಧುನಿಕ ಫೌಕಾಲ್ಟ್ ಪ್ರವಚನ ಎಂದು ಕರೆಯುತ್ತಾರೆ. ವರ್ಗೀಕರಣಗಳು ಮತ್ತು ಅರ್ಥಗಳನ್ನು ಹೊಂದಿರುವ ಭಾಷಣ ಅಭ್ಯಾಸಗಳ ಸಮೂಹವಾಗಿ ಏಕಕಾಲದಲ್ಲಿ ಪ್ರವಚನ ವಿಷಯಗಳ ಬಗ್ಗೆ ಸತ್ಯವನ್ನು ನಿರ್ಮಿಸುತ್ತದೆ ಮತ್ತು ಈ ಸತ್ಯದ ಆಡಳಿತದ ವಿಷಯದಲ್ಲಿ ವಿಷಯಗಳನ್ನು ರೂಪಿಸುತ್ತದೆ. ಮ್ಯಾಡ್ನೆಸ್ ಮತ್ತು ಸಿವಿಲೈಸೇಷನ್ ಮತ್ತು ದಿ ಆರ್ಡರ್ ಆಫ್ ಥಿಂಗ್ಸ್ ನಂತಹ ತನ್ನ ಆರಂಭಿಕ ಕೃತಿಗಳಲ್ಲಿ ಪುರಾತತ್ವ ಶಾಸ್ತ್ರದ ವಿಧಾನವನ್ನು ಬಳಸುತ್ತಿರುವಾಗ ಫೌಕಾಲ್ಟ್ ಎರಡು ಆಧುನಿಕೋತ್ತರ ವಿಷಯಗಳನ್ನು ಬೆಳಕಿಗೆ ತಂದರು. ಫೌಕಾಲ್ಟ್ ಮಾನವತಾವಾದದ ಜ್ಞಾನೋದಯ ಯೋಜನೆಯನ್ನು ತಿರಸ್ಕರಿಸಿದರು. ಮಾನವ ಸ್ವಯಂ ಸ್ವತಂತ್ರ ಘಟಕವಾಗಿ, ರಚನಾತ್ಮಕವಾದಿಗಳಂತೆ ಅಮೂರ್ತ ಜೀವಿಯಾಗಿ, ಮಾನದ ವಿಷಯಕ್ಕಿಂತ ಹೆಚ್ಚಾಗಿ ಅಭ್ಯಾಸವಾಗಿ ಪ್ರವಚನದಲ್ಲಿದ್ದರೂ ಮಾಡು ಮತ್ತು ರಚನಾತ್ಮಕತೆ ಮತ್ತು ಉದಾರ ಮಾನವತಾವಾದದ ವಿರುದ್ಧ ಪ್ರವಚನಗಳು ಒಂದೇ ಸ್ಥಳದಲ್ಲಿ ಸ್ಥಿರವಾಗಿಲ್ಲ ಮತ್ತು ಮುಚ್ಚಲ್ಪಟ್ಟಿಲ್ಲ, ಬದಲಿಗೆ ತಾಣಗಳು, ಸಮಯಗಳು ಮತ್ತು ಚಟುವಟಿಕೆಗಳ ವ್ಯಾಪ್ತಿಯಲ್ಲಿ ಹರಡಿಕೊಂಡಿವೆ.
ಎಂದು ವಾದಿಸುವ ಮೂಲಕ ಕಲ್ಪನೆಗಳ ಹುಟ್ಟು, ಅವುಗಳ ನಿರಂತರತೆ ಮತ್ತು ಒಟ್ಟು ಪ್ರಕ್ರಿಯೆಯಂತಹ ಕಲ್ಪನೆಗಳ ಇತಿಹಾಸದ ವಿಷಯಗಳನ್ನು ಅವರು ತಿರಸ್ಕರಿಸಿದರು. ಉದಾಹರಣೆಗೆ, ಅವರಲ್ಲಿ ಹುಚ್ಚುತನದ ಬದಲಾಗುತ್ತಿರುವ ಪರಿಕಲ್ಪನೆಯನ್ನು ಪರಿಶೀಲಿಸುವಲ್ಲಿ ಹುಚ್ಚುತನ ಮತ್ತು ನಾಗರಿಕತೆ ಹುಚ್ಚುತನವನ್ನು ನೈತಿಕ ಭ್ರಷ್ಟಾಚಾರದ ರೂಪವಾಗಿ ನಿರ್ಮಿಸಿದ ಪ್ರವಚನದಿಂದ ಫೌಕಾಲ್ಟ್ ಗಮನಿಸಿದರು. ಒಂದು ಹಂತದಲ್ಲಿ ಸಮಾಜದಿಂದ ಹುಚ್ಚನನ್ನು ಹೊರಹಾಕುವ ಮೂಲಕ ಪರಿಹರಿಸಲಾಗುತ್ತದೆ. ಹುಚ್ಚು ಕಾರಣದ ವಿರುದ್ಧವಾಗಿರುವ ವೈಜ್ಞಾನಿಕ ಅಭ್ಯಾಸಕ್ಕೆ ಮನಸ್ಸಿನ ಆಂತರಿಕ ಅಸಾಮಾನ್ಯ ಕ್ರಿಯೆಗಳಿಂದ ಬಳಲುತ್ತಿರುವವರು ಅತ್ಯುತ್ತಮವಾಗಿ ಬಂಧಿಸಲ್ಪಟ್ಟರು ಮತ್ತು ನಂತರ ವೈದ್ಯಕೀಯ ಸಂಸ್ಥೆಗಳಲ್ಲಿ ತಜ್ಞರು ಕಾರಣವನ್ನು ಹೊಂದಿರುವವರು ಮಾನಸಿಕ ಅಸ್ಪೃಶ್ಯತೆಯ ಬಲಿಪಶುಗಳಾಗಿ ಚಿಕಿತ್ಸೆ ನೀಡುತ್ತಾರೆ. ಒಂದು ಪ್ರವಚನದಿಂದ ಇನ್ನೊಂದಕ್ಕೆ ಈ ಬದಲಾವಣೆಗಳಲ್ಲಿ ಅಧಿಕಾರ, ಶಕ್ತಿ, ಸಾಮಾಜಿಕ ವ್ಯಕ್ತಿನಿಷ್ಠತೆ ಮತ್ತು ಸಾಂಸ್ಥಿಕ ಸಂಘಟನೆಯ ಹೊಸ ರೂಪಗಳು ರೂಪುಗೊಂಡವು. ಫೌಕಾಲ್ಟ್ ಪ್ರವಚನಗಳು ಕೇವಲ ಪ್ರತ್ಯೇಕವಾದ ಮಾತಿನ ಮಾದರಿಯಲ್ಲ, ಆದರೆ ಸಾಮಾಜಿಕ ಸಂಘಟನೆ ಮತ್ತು ಅಭ್ಯಾಸದ ವ್ಯಾಪಕ ಮಾದರಿಗಳಲ್ಲಿ ಹುದುಗಿರುವ ಸಂಘಟನಾ ತತ್ವಗಳಾಗಿವೆ. ಆದ್ದರಿಂದ ಒಂದೇ ಸಾರ್ವತ್ರಿಕವಿಲ್ಲ. ಸತ್ಯ ಮತ್ತು ಪ್ರಾಬಲ್ಯವು ಎಂದಿಗೂ ಪೂರ್ಣವಾಗಿಲ್ಲ ಮತ್ತು ಸಂಪೂರ್ಣವಲ್ಲ. ಅವರ ನಂತರದ ಕೃತಿಗಳಲ್ಲಿ ಫೌಕಾಲ್ಟ್ ಅವರು ವಂಶಾವಳಿಯ ವಿಶ್ಲೇಷಣೆಗಳ ಮೂಲಕ ಪ್ರವಚನದ ಕಲ್ಪನೆಯನ್ನು ಮಾರ್ಪಡಿಸಿದರು. ಉದಾಹರಣೆಗೆ, ಶಿಕ್ಷೆ ಮತ್ತು ಲೈಂಗಿಕತೆ. ಇದರಲ್ಲಿ ಅವರು ಸಾಮಾಜಿಕ ಶಿಸ್ತು ಮತ್ತು ಜ್ಞಾನದ ಸಮಕಾಲೀನ ವ್ಯವಸ್ಥೆಗಳ ಸಂಕೀರ್ಣ ಮತ್ತು ಅನಿಶ್ಚಿತ ಹೊರಹೊಮ್ಮುವಿಕೆಯನ್ನು ಪರಿಶೀಲಿಸಿದರು. ಇಲ್ಲಿ ಪ್ರವಚನವನ್ನು ಸ್ವಾಯತ್ತ ರಚನೆಯನ್ನಾಗಿ ಕಲ್ಪಿಸಲಾಗಿಲ್ಲ. ನಿರ್ದಿಷ್ಟ ಸೆಟ್ಟಿಂಗ್ನಲ್ಲಿ ಹೇಳಿಕೆಗಳು, ಆದರೆ ಶಕ್ತಿ ಮತ್ತು ಜ್ಞಾನದ ನಡುವಿನ ಕ್ರಿಯಾತ್ಮಕ ಸಭೆಯ ಬಿಂದುವಾಗಿ. ಫ್ರೆಡರಿಕ್ ನೀತ್ಸೆಯವರ ಆನ್ ದಿ ಜಿನಿಯಾಲಜಿ ಆಫ್ ಮೊರಾಲಿಟಿಯಿಂದ ಹೆಚ್ಚು ಪ್ರಭಾವಿತರಾದ ಫೌಕಾಲ್ಟ್ ಅವರು ವಂಶಾವಳಿಯ ವಿಶ್ಲೇಷಣೆಗಳು ಸಮಾಜಗಳ ಜ್ಞಾನದ ನೆಲೆಯನ್ನು ಮಾತ್ರವಲ್ಲದೆ ಅದರ ಸಿದ್ಧಾಂತ ಮತ್ತು ಅಧಿಕಾರ ಸಂಬಂಧಗಳನ್ನು ಬೆಂಬಲಿಸುವ ಗುಪ್ತ ರಚನೆಗಳನ್ನು ಬಹಿರಂಗಪಡಿಸುತ್ತವೆ ಎಂದು ಹೇಳಿದರು. ಮತ್ತು ಆ ಪ್ರವಚನ ಕಲ್ಪನೆಗಳು ಮತ್ತು ಬಹಿರಂಗಪಡಿಸಿ ಸಾರ್ವತ್ರಿಕ ಸತ್ಯಗಳು ಮಾನವ ಹಸ್ತಕ್ಷೇಪದಿಂದ ಕೂಡಿರುತ್ತವೆ ಮತ್ತು ಸಮಾಜದ ಅನುಸರಣೆಯ ನಿರ್ವಹಣೆಯೊಳಗೆ ಒಳಗೊಳ್ಳುತ್ತವೆ. ಪರಿಣಾಮವಾಗಿ ಆಧುನಿಕತೆ ಹೇಳಿಕೊಳ್ಳುವಂತಹ ವಸ್ತುನಿಷ್ಠ ಜ್ಞಾನವಿಲ್ಲ. ವಿಮರ್ಶಾತ್ಮಕ ಸಿದ್ಧಾಂತದೊಳಗೆ ಫೌಕಾಲ್ಟ್ ಕೆಲಸವು ಶಕ್ತಿಯ ಸಮಗ್ರ ವಿಶ್ಲೇಷಣೆಯನ್ನು ಒದಗಿಸುತ್ತದೆ. ಅಧಿಕಾರದ ಸಾಂಪ್ರದಾಯಿಕ ಮಾದರಿಗಳ ವಿರುದ್ಧ ಶಕ್ತಿ ಉದಾರವಾದಿ ಶಕ್ತಿ ಎರಡೂ ಅಲ್ಲ ಎಂದು ಫೌಕಾಲ್ಟ್ ವಾದಿಸುತ್ತಾರೆ. ಒಂದು ವರ್ಗ ಅಥವಾ ವ್ಯಕ್ತಿಯಲ್ಲಿ ನೆಲೆಗೊಂಡಿಲ್ಲ, ಆದರೆ ಸಾಮಾಜಿಕ ರಚನೆಯಾದ್ಯಂತ ಹರಡಿದೆ ಮತ್ತು ಅದರ ಮೂಲಕ ವ್ಯಾಯಾಮ ಮಾಡಲಾಗುತ್ತದೆ. ಅವರು ಹೇಳಿದಂತೆ, ಅಧಿಕಾರವನ್ನು ಎಂದಿಗೂ ಇಲ್ಲಿ ಅಥವಾ ಅಲ್ಲಿ ಸ್ಥಳೀಕರಿಸಲಾಗುವುದಿಲ್ಲ, ಬದಲಿಗೆ ನಿವ್ವಳ ರೀತಿಯ ಸಂಘಟನೆಯ ಮೂಲಕ ಬಳಸಿಕೊಳ್ಳಲಾಗುತ್ತದೆ ಮತ್ತು ಚಲಾಯಿಸಲಾಗುತ್ತದೆ. ಅವರ ಶಕ್ತಿಯ ಸಿದ್ಧಾಂತ. ಅಧಿಕಾರವು ಯಾವಾಗಲೂ ಸಂಬಂಧಗಳ ಮೂಲಕ ಮಾತ್ರ ಕಾರ್ಯನಿರ್ವಹಿಸುತ್ತದೆ. ಫೌಕಾಲ್ಟ್ ಶಕ್ತಿ ಸಂಬಂಧಗಳನ್ನು ವಿಶ್ಲೇಷಿಸಿದ್ದಾರೆಯೇ ಹೊರತು ಅಧಿಕಾರವನ್ನಲ್ಲ. ಅಂದರೆ ಅವುಗಳ ವಿಭಿನ್ನ ವಿಧಾನಗಳು, ತಂತ್ರಗಳು, ಅಭ್ಯಾಸಗಳು ಮತ್ತು ತಂತ್ರಗಳಲ್ಲಿ ಅಧಿಕಾರ ಸಂಬಂಧಗಳು, ಎಲ್ಲ ಸಾಮಾಜಿಕ ಸಂಬಂಧಗಳು, ಶಕ್ತಿಯ ಸಂಬಂಧಗಳು ನಮ್ಮ ಸಂಸ್ಕೃತಿಯಲ್ಲಿ ಮಾನವರನ್ನು ವಿಷಯಗಳಾಗಿ ರೂಪಿಸುವ ವಿಭಿನ್ನ ವಿಧಾನಗಳನ್ನು ಬಹಿರಂಗಪಡಿಸಲು ಅನುವು ಮಾಡಿಕೊಡುತ್ತದೆ. ಶಕ್ತಿಯು ಮೂಲಭೂತವಾಗಿ ಸಾಮಾಜಿಕ ಸಂವಹನದ ತಳಮಟ್ಟದ ಲಕ್ಷಣವಾಗಿದೆ. ಶಕ್ತಿಯು ಧನಾತ್ಮಕ, ಉತ್ಪಾದಕ ಮತ್ತು ರಚನಾತ್ಮಕವಾಗಿದೆ. ಋಣಾತ್ಮಕ, ನಿಷೇಧಿತ ಮತ್ತು ದಮನಕಾರಿಗಿಂತ ಅದು ಸಾಂದರ್ಭಿಕವಾಗಿ ಪ್ರಾಬಲ್ಯದ ರೂಪವನ್ನು ತೆಗೆದುಕೊಳ್ಳಬಹುದು. ಅಂದರೆ ಅದು ಅರ್ಥಗಳು, ವಿಷಯಗಳು ಮತ್ತು ಸಾಮಾಜಿಕ ಆದೇಶಗಳನ್ನು ತರುತ್ತದೆ. ಇವುಗಳು ಅದರ ವಸ್ತುಗಳಿಗಿಂತ ಅದರ ಪರಿಣಾಮಗಳಾಗಿವೆ ಅಥವಾ ಅದು ಆದ್ಯತೆಯಾಗಿದೆ. ಪ್ರತಿರೋಧವಿಲ್ಲದೆ ಯಾವುದೇ ಶಕ್ತಿಯ ಸಂಬಂಧಗಳೆಲ್ಲ, ಏಕೆಂದರೆ ಪ್ರತಿರೋಧವು ಯಾವಾಗಲೂ ತನ್ನನ್ನು ತಾನು ಸಬಲಗೊಳಿಸುವುದು ಎಂದರ್ಥ.
ಒಂದು ಅಧಿಕಾರದ ಸಂಬಂಧವನ್ನು ಸರಳವಾಗಿ ಪುನರ್ನಿರ್ಮಾಣ ಮಾಡುವುದು. ಜ್ಞಾನ ಮತ್ತು ಶಕ್ತಿಯು ಪರಸ್ಪರ ರಚನಾತ್ಮಕವಾಗಿದೆ ಮತ್ತು ಆದ್ದರಿಂದ ಬೇರ್ಪಡಿಸಲಾಗುವುದಿಲ್ಲ. ಫೌಕಾಲ್ಟ್ ವಾಸ್ತವವಾಗಿ ಪರಿಭಾಷೆಯ ಶಕ್ತಿ ಜ್ಞಾನಕ್ಕೆ ಆದ್ಯತೆ ನೀಡಿದರು. ಅಧಿಕಾರವು ನಿರಾಕಾರವಾಗಿದೆ ಮತ್ತು ಭಾಷೆ ಜ್ಞಾನ ಮತ್ತು ಸಾಂಸ್ಥಿಕ ಅಭ್ಯಾಸಗಳ ಮೂಲಕ ಹರಿಯುತ್ತದೆ ಅಥವಾ ಪ್ರತಿಪಾದಿಸುತ್ತದೆ, ಮತ್ತು ಅಧಿಕಾರ ಮತ್ತು ಸ್ವಾತಂತ್ರ್ಯವು ಯಾವುದೇ ವಿಷಯದಿಲ್ಲದಿರುವವರೆಗೆ ವಿರುದ್ಧವಾಗಿರುವುದಿಲ್ಲ ಮತ್ತು ಆದ್ದರಿಂದ ಅಧಿಕಾರದ ಹೊರಗೆ ಯಾವುದೇ ಸ್ವಾತಂತ್ರ್ಯವಿಲ್ಲ. ಹೀಗಾಗಿ ಆಧುನಿಕ ಸಮಾಜಗಳಲ್ಲಿ ಕೆಲಸ ಮಾಡುವ ಶಕ್ತಿಯ ವೈವಿಧ್ಯಮಯ ವಿಧಾನಗಳನ್ನು ಅರ್ಥ ಮಾಡಿಕೊಳ್ಳಲು ಸಾರ್ವಭೌಮ ಶಕ್ತಿಯು ಕಲ್ಪನೆಯು ಅಸಮರ್ಪಕವಾಗಿದೆ ಎಂದು ಅವರು ಪರಿಗಣಿಸುತ್ತಾರೆ. ಫೌಕಾಲ್ಟ್ ಅವರು ಉದಾರವಾದಿ ಪ್ರಜಾಪ್ರಭುತ್ವಗಳು ಮರಣ ಮತ್ತು ಆದೇಶದ ಬೆದರಿಕೆಯ ಮೂಲಕ ಕಾರ್ಯನಿರ್ವಹಿಸುವುದಿಲ್ಲ. ಅವರು ಹೇಳುವಂತೆ ಸಾಮಾನ್ಯವಾಗಿ ರಾಜಕೀಯ ಸಿದ್ಧಾಂತವು ಸಾರ್ವಭೌಮ ವ್ಯಕ್ತಿಯೊಂದಿಗೆ ಗೀಳನ್ನು ಎಂದಿಗೂ ನಿಲ್ಲಿಸಿಲ್ಲ. ಆದಾಗ್ಯೂ ನಮಗೆ ಬೇಕಾಗಿರುವುದು ಸಾರ್ವಭೌಮತ್ವದ ಸಮಸ್ಯೆಯ ಸುತ್ತ ನಿರ್ಮಿಸದ ರಾಜಕೀಯ ತತ್ವಶಾಸ್ತ್ರ. ನಾವು ರಾಜನ ತಲೆಯನ್ನು ಕತ್ತರಿಸಬೇಕಾಗಿದೆ. ರಾಜಕೀಯದಲ್ಲಿ ಇನ್ನೂ ಮಾಡಬೇಕಾದ ಸಿದ್ಧಾಂತವಿದೆ. ಬದಲಿಗೆ ಅವರು ಸರ್ಕಾರ ಅಥವಾ ಶಿಸ್ತಿನ ಅಧಿಕಾರ ಅಥವಾ ಜೈವಿಕ ಶಕ್ತಿ, ಅಂದರೆ ಸಾಮೂಹಿಕ ಜನಸಂಖ್ಯೆಯ ನಿಯಂತ್ರಣ ಮತ್ತು ಶಿಸ್ತು ಮತ್ತು ಅವರ ನಡವಳಿಕೆಗಳು ಸ್ವಾತಂತ್ರ್ಯದ ಪ್ರಜ್ಞೆಯನ್ನು ಅವರಲ್ಲಿ ಸೃಷ್ಟಿಸುವ ಮೂಲಕ ವಿಭಿನ್ನ ಜನಸಂಖ್ಯೆಯನ್ನು ಶಿಸ್ತುಗೊಳಿಸುವ ಕಾರ್ಯವಿಧಾನವಾಗಿ ನಿರ್ವಹಿಸುತ್ತದೆ. ಅವರು ತಮ್ಮ ಶಿಸ್ತು ಮತ್ತು ಶಿಕ್ಷೆಯಲ್ಲಿ ಈ ಕ್ರಿಯೆಯಲ್ಲಿ ನೀಡಿದ ಜನಪ್ರಿಯ ಉದಾಹರಣೆಯೆಂದರೆ ಸಮಾಜದೊಳಗೆ ಹೆಚ್ಚುತ್ತಿರುವ ಕಣ್ಗಾವಲು ಬಳಕೆಯಾಗಿದೆ. ಇದು ಚಳುವಳಿಯ ಸ್ವಾತಂತ್ರ್ಯ ಮತ್ತು ಭದ್ರತೆಯನ್ನು ಹೆಚ್ಚಿಸುವ ಹೆಸರಿನಲ್ಲಿ ಸಮರ್ಥಿಸಲಾಗುತ್ತಿದೆ. ವಾಸ್ತವದಲ್ಲಿ ಆದರೂ ನಾವು ಕ್ಯಾಮೆರಾದಲ್ಲಿ ಸಿಕ್ಕಿಬಿದ್ದರೆ ಅದು ನಮ್ಮ ಸ್ವಂತ ನಡವಳಿಕೆಯನ್ನು ಸೆನ್ಸಾರ್ ಮಾಡುತ್ತದೆ. ಫೌಕಾಲ್ಟ್ಗೆ ನಮ್ಮ ಸಮಾಜದ ಸರ್ಕಾರವು ರಾಜ್ಯದ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬದಲಿಗೆ ನಮ್ಮ ಸಾಮಾಜಿಕ ಸಂಸ್ಥೆಗಳಿಗೆ ಸಂಬಂಧಿಸಿದ ನಿಯಮಗಳು, ಕುಟುಂಬ, ಶಿಕ್ಷಣ ಸಂಸ್ಥೆಗಳು, ಜೈಲುಗಳು, ಆಸ್ಪತ್ರೆಗಳು, ಧಾರ್ಮಿಕ ಸ್ಥಳಗಳು ಹಾಗೂ ನಮ್ಮ ದೇಹಗಳನ್ನು ನಿಯಂತ್ರಿಸುತ್ತವೆ. ವಿಧೇಯತೆ, ಶಿಸ್ತು ಮತ್ತು ಸಾಮಾನ್ಯೀಕರಣದ ಮೂಲಕ ನಮ್ಮ ಚಟುವಟಿಕೆಗಳು ಕಾರ್ಸರಲ್ ಸಮಾಜದ ಉದಯಕ್ಕೆ ಕೊಡುಗೆ ನೀಡುತ್ತವೆ. ಮಾನವ ವಿಮೋಚನೆಯ ಮೌನ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದ ಆರ್ಥಿಕ ಮತ್ತು ರಾಜಕೀಯ ಅಗತ್ಯಗಳ ವರ್ಧನೆ. ಆದ್ದರಿಂದ ಆಧುನಿಕ ಸಮಾಜಗಳಾದ್ಯಂತ ಹರಡಿರುವ ಅಧಿಕಾರಗಳು ಮತ್ತು ಜ್ಞಾನದ ವ್ಯಾಪ್ತಿಯನ್ನು ಏಕೀಕರಿಸದೆ, ಕೇಂದ್ರೀಕರಿಸದೆ ಅಥವಾ ವ್ಯವಸ್ಥಿತವಾಗಿ ಅಥವಾ ಸ್ಥಿರವಾಗಿ ನೀಡದೆಯೇ ಸರ್ಕಾರಿತ್ವವನ್ನು ಸೆಳೆಯುತ್ತದೆ. ಆದಾಗ್ಯೂ ಪ್ರಭುತ್ವವು ಕಾಲಾನುಕ್ರಮದಲ್ಲಿ ಸಾರ್ವಭೌಮತ್ವ ಮತ್ತು ಆಳ್ವಿಕೆಯನ್ನು ಮೀರಿಸುತ್ತದೆ ಎಂದು ಫೌಕಾಲ್ಟ್ ವಾದಿಸುತ್ತಿಲ್ಲ. ಅವರು ಹೀಗೆ ಹೇಳುತ್ತಾರೆ: ನಾವು ವಿಷಯಗಳನ್ನು ನೋಡಬೇಕಾದದ್ದು ಸಾರ್ವಭೌಮತ್ವದ ಸಮಾಜವನ್ನು ಶಿಸ್ತಿನ ಸಮಾಜದಿಂದ ಬದಲಾಯಿಸುವುದು ಮತ್ತು ನಂತರ ಶಿಸ್ತಿನ ಸಮಾಜವನ್ನು ಬದಲಿಸುವುದು. ಸರ್ಕಾರದ ಸಮಾಜದಿಂದ ವಾಸ್ತವದಲ್ಲಿ ಒಬ್ಬರು ತ್ರಿಕೋನವನ್ನು ಹೊಂದಿದ್ದಾರೆ: ಸಾರ್ವಭೌಮತ್ವ, ಶಿಸ್ತು, ಆಧುನಿಕೋತ್ತರ ಸರ್ಕಾರ. ಅದರ ಪ್ರಾಥಮಿಕ ಗುರಿ ಜನಸಂಖ್ಯೆ ಮತ್ತು ಅದರ ಅಗತ್ಯ ಕಾರ್ಯವಿಧಾನವನ್ನು ಭದ್ರತೆಯ ಸಾಧನಗಳನ್ನು ಹೋಮ್ ಮಿಲಿಟರಿ ಮಾದರಿಯಿಂದ ಬಹುಪಾಲು ಪಡೆದ ಶಿಸ್ತಿನ ಶಕ್ತಿಯ 3 ಸಾಧನಗಳನ್ನು ಅವರು ಗುರುತಿಸಿದ್ದಾರೆ. ಮೊದಲನೆಯದು ಶ್ರೇಣಿಯ ಅವಲೋಕನ ಅಥವಾ ಅಧಿಕಾರಿಗಳ ಸಾಮರ್ಥ್ಯ. ಸಮಾಜದ ರೂಪಕವಾಗಿ ರೂಢಿಗಳು ಬಂದಿರುವಂತೆ ಅವರು ನಿಯಂತ್ರಿಸುವ ಎಲ್ಲವನ್ನು ಒಂದೇ ನೋಟದಿಂದ ಮೇಲ್ವಿಚಾರಣೆ ಮಾಡಲಾಗುತ್ತದೆ. ಎರಡನೆಯದು ಸಾಮಾನ್ಯೀಕರಿಸುವ ತೀರ್ಪುಗಳನ್ನು ಮಾಡುವ ಸಾಮರ್ಥ್ಯ ಮತ್ತು ನಿಯಮಗಳನ್ನು ಉಲ್ಲಂಘಿಸುವವರನ್ನು ಶಿಕ್ಷಿಸುವ ಸಾಮರ್ಥ್ಯ. ಹಾಗೂ ಮೂರನೆಯದು ವಿಷಯಗಳನ್ನು ವೀಕ್ಷಿಸಲು ಮತ್ತು ಅವುಗಳ ಬಗ್ಗೆ ಸಾಮಾನ್ಯ ನಿರ್ಣಯಗಳನ್ನು ಮಾಡಲು
ಪರೀಕ್ಷೆಯ ಬಳಕೆ ಪರೀಕ್ಷೆಯು ಒಂದು ಸುಂದರ ಉದಾಹರಣೆಯಾಗಿದೆ. ಶಕ್ತಿ ಜ್ಞಾನ ಸಂಬಂಧ ಕೊಡುವ ಶಕ್ತಿ ಇರುವವರು ಪರೀಕ್ಷೆಗಳು ಹೆಚ್ಚುವರಿ ಜ್ಞಾನವನ್ನು ಪಡೆಯುತ್ತವೆ ಮತ್ತು ಆ ಮೂಲಕ ವಿಷಯಗಳ ಮೇಲೆ ಪರೀಕ್ಷೆಗಳನ್ನು ಹೇರುವ ಮೂಲಕ ಹೆಚ್ಚಿನ ಶಕ್ತಿಯನ್ನು ಪಡೆಯುತ್ತವೆ. ಹೀಗಾಗಿ ಮಾನವ ವಿಮೋಚನೆ, ಪ್ರಗತಿ, ವಸ್ತುನಿಷ್ಠ ಜ್ಞಾನ ಮತ್ತು ಸಾರ್ವತ್ರಿಕ ಸತ್ಯದ ಜ್ಞಾನೋದಯ ಯೋಜನೆಗೆ ವಿರುದ್ಧವಾಗಿ 19ನೇ ಶತಮಾನದ ಹೊಸ ಶಿಸ್ತಿನ ಆಡಳಿತಗಳು, ಉದಾಹರಣೆಗೆ ಕೈದಿಗಳನ್ನು ಶಿಕ್ಷಿಸುವ ಬದಲು ಸುಧಾರಿಸಲು ಪ್ರಯತ್ನಿಸಿದೆ. ಕೃತ್ಯಗಳು ಮೊದಲಿನಂತೆಯೇ ದಮನಕಾರಿ ಎಂದು ಫೌಕಾಲ್ಟ್ ವಾದಿಸುತ್ತಾರೆ. ವ್ಯವಸ್ಥೆಗಳು ಮತ್ತು ಜ್ಞಾನವು ಅಧಿಕಾರದ ಮಹತ್ವದ ಕ್ಷೇತ್ರವಾಗಿದ್ದು, ಸತ್ಯವು ಅಂತರ್ಗತವಾಗಿ ರಾಜಕೀಯವಾಗಿದೆ ಎಂದು ಅವರು ಹೇಳುತ್ತಾರೆ. ಸತ್ಯವು ಈ ಪ್ರಪಂಚದ ಒಂದು ವಿಷಯವಾಗಿದೆ. ಇದು ಅನೇಕ ರೀತಿಯ ನಿರ್ಬಂಧಗಳಿಂದ ಮಾತ್ರ ಉತ್ಪತ್ತಿಯಾಗುತ್ತದೆ ಮತ್ತು ಇದು ಶಕ್ತಿಯ ನಿಯಮಿತ ಪರಿಣಾಮಗಳನ್ನು ಪ್ರೇರೇಪಿಸುತ್ತವೆ. ಲ್ಯಾಕಲೋ ಅಂಡ್ ಮೌಫೆ, ಅರ್ನೆಸ್ಟೋ ಲ್ಯಾಕಲೋ ಮತ್ತು ಮೌಂಟಲ್ ಚಾಂಟಲ್ ಮೌಫ್ ಅವರ ಕೃತಿಗಳು ನಿರ್ದಿಷ್ಟವಾಗಿ ಪೋಸ್ಟ್ ಮಾರ್ಕ್ಸ್ವಾದಿ ಚಿಂತನೆಯ ಪ್ರಮುಖ ಭಾಗವಾಗಿದೆ ಮತ್ತು ಸಾಮಾನ್ಯವಾಗಿ ಆಧುನಿಕೋತ್ತರವಾದವು ಭೌತಿಕ ಆಸಕ್ತಿಗಳಿಗಿಂತ ವಿಷಯಗಳಿಲ್ಲ ಎಂದು ಅವರು ವಾದಿಸುತ್ತಾರೆ. ಆದರೆ ಅವುಗಳ ಬಗ್ಗೆ ವಿವೇಚನಾಶೀಲವಾಗಿ ನಿರ್ಮಿಸಿದ ಕಲ್ಪನೆಗಳು. ಅವರು ವರ್ಗ ಎಂಬ ಶಾಸ್ತ್ರೀಯ ಮಾರ್ಕ್ಸಿಯನ್ ಪದವನ್ನು ವಿಶ್ಲೇಷಣಾತ್ಮಕ ಮತ್ತು ವಿವೇಚನಾಶೀಲ ರೀತಿಯಲ್ಲಿ ವಿಶ್ಲೇಷಿಸಿದ್ದಾರೆ ಮತ್ತು ವಿರೂಪಗೊಳಿಸಿದ್ದಾರೆ. ಅವರು ವಾದಿಸುವುದೇನೆಂದರೆ ಏಕೀಕೃತ ಭಾಷಣ ಬಹುತೇಕ ಅಸಾಧ್ಯ. ಆದ್ದರಿಂದ ಮಾರ್ಕ್ಸ್ ವಾದಿಗಳು ತಮ್ಮ ಗಮನವನ್ನು ಏಕ ಶ್ರಮಜೀವಿಗಳ ಸಂವಾದದಿಂದ ಮಹಿಳೆಯರು, ಕರಿಯರು, ವಲಸಿಗರು, ಗ್ರಾಹಕರು, ಪರಿಸರ ಶಾಸ್ತ್ರಜ್ಞರು ಮುಂತಾದ ಬಹು ಉಪನ್ಯಾಸಗಳಿಗೆ ಬದಲಾಯಿಸಬೇಕು. ರಾಜಕೀಯ ಅಸ್ಮಿತೆಗಳ ನಿರ್ಮಾಣದಲ್ಲಿ ಸಾಂಸ್ಕೃತಿಕ ಹೋರಾಟದ ಕ್ಷೇತ್ರವು ಮೂಲಭೂತ ಪಾತ್ರವನ್ನು ಹೊಂದಿದೆ ಎಂದು ಲ್ಯಾಕ್ಲೋ ಅವರು ಪ್ರತಿಪಾದಿಸುತ್ತಾರೆ. ರ್ಯಾಡಿಕಲ್ ಡೆಮಾಕ್ರಸಿ, ಇದರಲ್ಲಿ ಹೊಸ ಪ್ರಜಾಪ್ರಭುತ್ವದ ಮೌಲ್ಯಗಳ ಪ್ರಾಬಲ್ಯ ಎಂದು ಕರೆಯಲ್ಪಡುವ ಅಗತ್ಯವಿದೆ. ಇದಲ್ಲದೆ ಇದು ಪ್ರಜಾಪ್ರಭುತ್ವದ ಆಚರಣೆಗಳ ಗುಣಾಕಾರ ಮತ್ತು ಜನಾಂಗೀಯ ವಿರೋಧಿಗಳು, ಬಂಡವಾಳಶಾಹಿ ವಿರೋಧಿಗಳು, ಪರಿಸರವಾದಿಗಳು, ಮಾನವ ಹಕ್ಕುಗಳು ಮತ್ತು ನಾಗರಿಕ ಹಕ್ಕುಗಳ ಚಳುವಳಿಗಳಂತಹ ವಿವಿಧ ಪ್ರಜಾಪ್ರಭುತ್ವ ಹೋರಾಟಗಳನ್ನು ಒಂದೇ ಸೂರಿನಡಿ ತರುವ ಮೂಲಕ ಅವುಗಳ ಸಾಂಸ್ಕೃತೀಕರಣದ ಅಗತ್ಯವಿರುತ್ತದೆ. ಆಮೂಲಾಗ್ರ ಪ್ರಜಾಪ್ರಭುತ್ವವು ಬಂಡವಾಳಶಾಹಿ ನಿರ್ಮೂಲನೆಯ ಉದ್ದೇಶವನ್ನು ಉಳಿಸಿಕೊಂಡಿದೆ, ಆದರೆ ಬಂಡವಾಳಶಾಹಿಯ ನಿರ್ಮೂಲನೆಯು ಇತರ ರೀತಿಯ ಅಸಮಾನತೆಗಳು ಮತ್ತು ಶೋಷಣೆಗಳನ್ನು ಅಗತ್ಯವಾಗಿ ಕೊನೆಗೊಳಿಸುವುದಿಲ್ಲ ಎಂದು ಏಕಕಾಲದಲ್ಲಿ ಪ್ರತಿಪಾದಿಸುತ್ತದೆ. ಆದ್ದರಿಂದ ವಿಶಾಲ ಚೌಕಟ್ಟು ಮತ್ತು ದೃಷ್ಟಿಕೋನದ ಅಗತ್ಯವಿದೆ. ಆಧುನಿಕೋತ್ತರವಾದಿಗಳಂತೆ ಲ್ಯಾಕ್ಲೋ ಮತ್ತು ಮೌಫೆಯವರ ಪೋಸ್ಟ್ ಮಾರ್ಕ್ಸ್ವಾದವು ಆಧುನಿಕ ಜಗತ್ತಿನಲ್ಲಿ ಸಾಂಪ್ರದಾಯಿಕ ಶಾಸ್ತ್ರೀಯ ಮಾರ್ಕ್ಸ್ವಾದವು ಇನ್ನು ಮುಂದೆ ಕಾರ್ಯಸಾಧ್ಯವಲ್ಲ ಎಂದು ಪ್ರತಿಪಾದಿಸುತ್ತದೆ. ಲಿಯೋಟಾರ್ಡ್, ಡೆರಿಡಾ ಮತ್ತು ಫೌಕಾಲ್ಟ್ ಅವರ ಬರಹಗಳು ಮತ್ತು ಆಲೋಚನೆಗಳ ಬೆಳಕಿನಲ್ಲಿ ಲ್ಯಾಕ್ಲೋ ಮತ್ತು ಮೌಫ್ ಅವರ ಆಧುನಿಕೋತ್ತರವಾದವು ಈ ಕೆಳಗಿನ ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತದೆ. ಇದು ಮಾನವನ ಪ್ರಗತಿ ಮತ್ತು ವಿಮೋಚನೆಗೆ ಆಧಾರವಾಗಿ ಮೂಲಭೂತವಾದ ಮತ್ತು ಮೂಲಭೂತವಾದವನ್ನು ಪ್ರತಿಪಾದಿಸುವ ಜ್ಞಾನೋದಯದ ತತ್ವಶಾಸ್ತ್ರಗಳನ್ನು ಸವಾಲು ಮಾಡುತ್ತದೆ. ಒಬ್ಬ ವ್ಯಕ್ತಿ ಸಂಪೂರ್ಣವಲ್ಲ, ಬದಲಿಗೆ ಐತಿಹಾಸಿಕವಾಗಿ ಮತ್ತು ಸಾಮಾಜಿಕವಾಗಿ ನೆಲೆಗೊಂಡಿರುವ ಜೀವಿ ಎಂದು ಪರಿಗಣಿಸುವುದು. ಉದಾಹರಣೆಗೆ ಸ್ತ್ರೀತ್ವ ಮತ್ತು ಪುರುಷತ್ವ, ಹುಚ್ಚುತನ ಮತ್ತು ವಿವೇಕ ಇತ್ಯಾದಿಗಳ ಮೂಲಭೂತವಾದ ಪರಿಕಲ್ಪನೆಗಳನ್ನು ಟೀಕಿಸುತ್ತದೆ ಮತ್ತು ಪ್ರತಿಷ್ಠಾನ ವಿರೋಧಿ ಸ್ಥಾನವನ್ನು ಆಚರಿಸುವುದು ಸೂಚಿಸುತ್ತದೆ. ತಟಸ್ಥ ಜ್ಞಾನ ಮತ್ತು ಸಾರ್ವತ್ರಿಕ ಸತ್ಯವನ್ನು ಸ್ಥಾಪಿಸಲು ತಟಸ್ಥ ಮಾನದಂಡಗಳ ಅನುಪಸ್ಥಿತಿಯು
ಕಾರಣದ ಮೇಲೆ ಜ್ಞಾನೋದಯದ ಒತ್ತು, ವಿಜ್ಞಾನ ಮತ್ತು ತಂತ್ರಜ್ಞಾನ ಮಾನವ ಪ್ರಗತಿಗೆ ಅಡಿಪಾಯ ಮತ್ತು ವಿಮೋಚನೆಯು ಸಾಮಾಜಿಕ ಇಂಜಿನಿಯರಿಂಗ್ ಉತ್ಪನ್ನವಾಗಿರುವುದರಿಂದ ಮಾನವ ವಿಮೋಚನೆಯನ್ನು ತರುತ್ತಿಲ್ಲ, ಬದಲಿಗೆ ಕಿತ್ತುಕೊಳ್ಳುತ್ತಿದೆ. ಅಸಹಜ, ಅಭಾಗಲಬ್ಧ ಇತ್ಯಾದಿಗಳ ಹೆಸರಿನಲ್ಲಿ ನಮ್ಮ ಸ್ವಾತಂತ್ರ್ಯಗಳು, ಇದಲ್ಲದೆ ಪಶ್ಚಿಮದಲ್ಲಿ ಸಂಭವಿಸಿದ ಪ್ರಮುಖ ಬದಲಾವಣೆಗಳನ್ನು ಗುರುತಿಸುವ ಮೂಲಕ ವಿಶೇಷವಾಗಿ ಜ್ಞಾನದ ಸ್ಥಿತಿ ಮತ್ತು ಪಾತ್ರಕ್ಕೆ ಸಂಬಂಧಿಸಿದಂತೆ ಆಧುನಿಕೋತ್ತರವಾದವು ಪಶ್ಚಿಮದಲ್ಲಿ ಜ್ಞಾನೋದಯದ ತತ್ವಗಳ ಅನ್ವಯವನ್ನು ಪ್ರಶ್ನಿಸುತ್ತದೆ. ಇದು ಸತ್ಯ, ಜ್ಞಾನ ಮತ್ತು ವಿಜ್ಞಾನಗಳನ್ನು ಪರಿಗಣಿಸುತ್ತದೆ. ವಾಸ್ತವವಾಗಿ ಎಲ್ಲದರಲ್ಲೂ ಸಮಾಜವು ಸಾಮಾಜಿಕ ನಿರ್ಮಾಣದ ಉತ್ಪನ್ನಗಳಾಗಿ ಮತ್ತು ಆದ್ದರಿಂದ ಶಕ್ತಿಯೊಂದಿಗೆ ಸಂಬಂಧಿಸಿದೆ. ಜುರ್ಗೇನ್ ಹ್ಯಾಬರ್ಮಾಸ್ ಮತ್ತು ಟೆರ್ರಿ ಈಗಲ್ಟನ್ರಂತಹ ವಿಮರ್ಶಾತ್ಮಕ ಸಿದ್ಧಾಂತಿಗಳು ಸಮಾಜ ವಿಜ್ಞಾನದ ವಿಮೋಚನೆಯ ಪಾತ್ರದ ಬಗ್ಗೆ ನಮಗೆ ಸಂದೇಹವನ್ನು ಉಂಟುಮಾಡುವ ನೆಲದ ಮೇಲೆ ಅಂತಹ ಆಧುನಿಕರತಾವಾದಿ ಸ್ಥಾನವನ್ನು ಪ್ರಶ್ನಿಸುತ್ತಾರೆ. ಫೌಕಾಲ್ಟ್ನಂತಹ ಆಧುನಿಕೋತ್ತರವಾದಿಗಳು ಅಂತಹ ಆರೋಪಗಳನ್ನು ಪ್ರತಿ ವಿಮರ್ಶೆಯೊಂದಿಗೆ ನಿರಾಕರಿಸುತ್ತಾರೆ. ವಿಮೋಚನೆಯ ಯೋಜನೆಗಳು ಎಂದು ಕರೆಯಲ್ಪಡುವವು ಸಾಮಾನ್ಯವಾಗಿ ವಿಮೋಚನೆಯ ಬಗ್ಗೆ ಕಡಿಮೆಯಾಗಿದೆ. ವಿವಿಧ ಶಕ್ತಿ ಜ್ಞಾನದ ಆಡಳಿತಗಳ ಏರಿಕೆ, ಇದಲ್ಲದೆ ಅವರು ಅದನ್ನು ಒತ್ತಾಯಿಸುತ್ತಾರೆ. ನಿಸ್ಸಂದಿಗ್ಧವಾದ ಜ್ಞಾನಶಾಸ್ತ್ರದ ಅಥವಾ ರೂಢಿಗತ ಮಾರ್ಗಸೂಚಿಗಳನ್ನು ಒದಗಿಸುವುದಿಲ್ಲವೋ ಅಲ್ಲಿಯವರೆಗೆ ವಿಮರ್ಶಾತ್ಮಕ ಸಾಮಾಜಿಕ ವಿಜ್ಞಾನದ ಕಲ್ಪನೆಯೊಂದಿಗೆ ಆಧುನಿಕೋತ್ತರವಾದವು ಹೊಂದಿಕೆಯಾಗುವುದಿಲ್ಲ. ಇದು ಲೈಟರಾಡ್ ಮೆಟಾಕಥನಗಳನ್ನು ಕರೆಯುವುದನ್ನು ತಿರಸ್ಕರಿಸುತ್ತದೆ. ಅವರು ಸ್ವಲ್ಪ ನಿರೂಪಣೆಗಳು ಎಂದು ಕರೆಯುವ ಪರವಾಗಿ ಸಿದ್ಧಾಂತಗಳು ಮತ್ತು ರಚನೆಗಳನ್ನು ಒಟ್ಟುಗೂಡಿಸುತ್ತದೆ. ಇದು ನೀಡಿದ ಮತ್ತು ಏಕಾರ್ಥಗಳನ್ನು ತಿರಸ್ಕರಿಸುತ್ತದೆ ಮತ್ತು ವ್ಯತ್ಯಾಸಗಳು, ಸಾಪೇಕ್ಷತಾವಾದ, ಅನಿರ್ದಿಷ್ಟತೆ ಮತ್ತು ಬಹು ವಾಸ್ತವತೆಗಳು, ಗುರುತುಗಳು, ಸತ್ಯಗಳು ಮತ್ತು ಪ್ರವಚನಗಳನ್ನು ಆಚರಿಸುವ ಮೂಲಕ ಬಹು ಅರ್ಥಗಳು ಮತ್ತು ವ್ಯಾಖ್ಯಾನಗಳಿಗೆ ಜಾಗವನ್ನು ನೀಡುತ್ತದೆ. ಇದು ಸಿದ್ಧಾಂತಿ ವಿರೋಧಿಯಲ್ಲ, ಆದರೆ ಒಂದು ಪ್ರತಿಫಲಿತ ರೀತಿಯಲ್ಲಿ ಸಿದ್ಧಾಂತ ನೀಡಿದ ಮತ್ತು ಸ್ಥಿರ ಯೋಜನೆಯ ಆಚೆಗೆ ಸಿದ್ಧಾಂತೀಕರಣವನ್ನು ಮಾಡುತ್ತದೆ. ಇದು ಕಾರಣ ವಿರೋಧಿ ಅಲ್ಲ, ಆದರೆ ಗುರುತಿಸಲು ತರ್ಕಬದ್ಧ ಅಭಾಗಲಭ್ಯದ ಬೈನರಿ ವರ್ಗೀಕರಣವನ್ನು ಪುನರ್ನಿರ್ಮಿಸಲು ಕಾರಣವನ್ನು ಪ್ರಶ್ನಿಸುತ್ತದೆ ಮತ್ತು ನಂತರದ ಗುರುತನ್ನು ಆಚರಿಸುವುದು. ಇದು ಜ್ಞಾನ ವಿರೋಧಿ ಅಲ್ಲ, ಆದರೆ ಸಮಕಾಲೀನ ಜ್ಞಾನದ ಶಕ್ತಿ ಮತ್ತು ಮಾರುಕಟ್ಟೆ ದೃಷ್ಟಿಕೋನವನ್ನು ವಿವರಿಸುತ್ತದೆ. ಇದು ವಿದ್ಯಮಾನ ಮತ್ತು ಸಿದ್ಧಾಂತಗಳ ಷರತ್ತುಬದ್ಧತೆ ಮತ್ತು ಐತಿಹಾಸಿಕತೆಯನ್ನು ಒತ್ತಿ ಹೇಳುತ್ತದೆ. ಆದರೆ ನಂತರದ ರಚನಾತ್ಮಕವಾದವು ಅಡಿಪಾಯ ವಿರೋಧಗಳನ್ನು ಒಳಗೊಂಡಿರುತ್ತದೆ, ಅಂದರೆ ಜ್ಞಾನ ಮತ್ತು ನೈತಿಕತೆಯ ತರ್ಕಬದ್ಧ ಆಧಾರಗಳ ಆಧುನಿಕ ಹುಡುಗಾಟದ ನಿರಾಕರಣೆ, ಅರ್ಥದ ನಿರ್ಮಾಣಕ್ಕೆ ಒತ್ತು ಮತ್ತು ಪಠ್ಯಗಳಲ್ಲಿ ವಾಕ್ಚಾತುರ್ಯ ಮತ್ತು ಜ್ಞಾನ ಮತ್ತು ಶಕ್ತಿಯ ನಡುವಿನ ಸಂಬಂಧ, ಆಧುನಿಕತಾವಾದ ಮತ್ತು ನಂತರದ ರಚನಾತ್ಮಕತೆಯ ನಂತರ ಸಾಮಾಜಿಕ ವಿಜ್ಞಾನಗಳಲ್ಲಿನ ಏಕಶಿಲೆಯ ಸಂಪ್ರದಾಯಗಳ ಬಗ್ಗೆ ಇಬ್ಬರು ಅಪನಂಬಿಕೆ ಹೊಂದಿದ್ದಾರೆ. ಪೋಸ್ಟ್ ಮಾಡರ್ನಿಸಮ್ ಅಂಡ್ ಪೋಸ್ಟ್ ಸ್ಟ್ರಕ್ಚರಲಿಸಮ್. ಪೋಸ್ಟ್ ಮಾಡರ್ನಿಸಮ್ ಮತ್ತು ಪೋಸ್ಟ್ ಸ್ಟ್ರಕ್ಚರಲಿಸಮ್ ಅಂದರೆ ಪೋಸ್ಟ್ ರಚನಾತ್ಮಕವಾದವು ಹಲವಾರು ಸಾಮರ್ಥ್ಯಗಳನ್ನು ಹೊಂದಿವೆ. ಆಧುನಿಕೋತ್ತರವಾದವು ಸಮಾಜ, ಸಂಸ್ಕೃತಿ ಮತ್ತು ಇತಿಹಾಸದ ಒಂದು ಸಿದ್ಧಾಂತವಾಗಿದೆ, ಆದರೆ ನಂತರದ ರಚನಾತ್ಮಕತೆ ಜ್ಞಾನ ಮತ್ತು ಭಾಷೆಯ ಸಿದ್ಧಾಂತವಾಗಿದೆ. ಆಧುನಿಕೋತ್ತರವಾದವು ವಿಕೇಂದ್ರಿತ ಜ್ಞಾನವನ್ನು ಆದ್ಯತೆ ನೀಡುತ್ತದೆ. ಇಬ್ಬರು ಸಾರ್ವತ್ರಿಕ ಸಮಾಜ ವಿಜ್ಞಾನದ ಯೋಜನೆಯನ್ನು ತಿರಸ್ಕರಿಸುತ್ತಾರೆ. ಆದ್ದರಿಂದ ಪೋಸ್ಟ್ ಸ್ಟ್ರಕ್ಚರಲಿಸಮ್ ಎನ್ನುವುದು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಂಶಗಳ ವ್ಯಾಪಕ ವ್ಯಾಪ್ತಿಯೊಂದಿಗೆ ಪೋಸ್ಟ್
ಮಾಡರ್ನಿಸಂನ ಕ್ಷೇತ್ರದಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಸಿದ್ಧಾಂತದಲ್ಲಿ ಒಂದು ಚಳವಳಿಯಾಗಿದೆ ಎಂದು ಹೇಳಬಹುದು. ಪೋಸ್ಟ್ ಮಾಡರ್ನಿಸಂ ಅಂಡ್ ಗ್ಲೋಬಲೈಸೇಷನ್. ನಂತರದ ಆಧುನಿಕತೆ ಮತ್ತು ಜಾಗತೀಕರಣ ಶಾಸ್ತ್ರೀಯ, ಸಾಮಾಜಿಕ ಮತ್ತು ರಾಜಕೀಯ ಸಿದ್ಧಾಂತವು ರಾಷ್ಟ್ರದ ರಾಜ್ಯಗಳ ಮೇಲೆ ಹೆಚ್ಚಿನ ಒತ್ತು ನೀಡುತ್ತದೆ. ಜಾಗತೀಕರಣದ ಛತ್ರಿ ಅಡಿಯಲ್ಲಿ ರಾಜ್ಯಗಳು ಮತ್ತು ಸಮಾಜಗಳು ಮೂಲಭೂತ ಬದಲಾವಣೆಗಳಿಗೆ ಒಳಗಾಗಿವೆ. ಪ್ರಪಂಚವು ಪರಸ್ಪರ ಅವಲಂಬಿತವಾಗುತ್ತಿರುವುದರಿಂದ ಜಾಗತೀಕರಣದ ಅಡಿಯಲ್ಲಿ ರಾಷ್ಟ್ರ ರಾಜ್ಯಗಳು ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತಿವೆ ಎಂದು ಆಧುನಿಕೋತ್ತರವಾದವು ವಾದಿಸುತ್ತದೆ. ತಾಂತ್ರಿಕ ಮತ್ತು ಎಲೆಕ್ಟ್ರಾನಿಕ್ ಕ್ರಾಂತಿಯು ವೈವಿಧ್ಯತೆ ಬಹುತ್ವವನ್ನು ಸೃಷ್ಟಿಸಿದೆ. ಹಿಂದಿನ ಕಾಲದ ಏಕರೂಪತೆಯ ಮೇಲೆ ವೈಯಕ್ತೀಕರಣ, ಭಿನ್ನತೆ ಮತ್ತು ವಿಘಟನೆ ಆಧುನಿಕೋತ್ತರ ಜಗತ್ತು ಗ್ರಾಹಕ ಬಂಡವಾಳಶಾಹಿಯ ಮಿತಿಯೊಳಗೆ ತಂತ್ರಜ್ಞಾನವು ವೈವಿಧ್ಯತೆ ಮತ್ತು ಬಹುತ್ವವನ್ನು ಸೃಷ್ಟಿಸುತ್ತದೆ. ವಿಶ್ವ ಬಂಡವಾಳಶಾಹಿ ವ್ಯವಸ್ಥೆಯ ಇತಿಹಾಸವು ಸಾಂಸ್ಕೃತಿಕ ಏಕರೂಪತೆಯ ಬದಲಿಗೆ ಸಾಂಸ್ಕೃತಿಕ ವೈವಿಧ್ಯತೆಯ ಕಡೆಗೆ ಒಲವು ತೋರುತ್ತಿದೆ ಎಂದು ಇಮ್ಯಾನ್ಯುಯಲ್ ವಾಲರ್ಸ್ಟೈನ್ ವಾದಿಸುತ್ತಾರೆ. ಆದ್ದರಿಂದ ಸಾಂಸ್ಕೃತಿಕ ಭಿನ್ನತೆಯೊಂದಿಗೆ ವಿಶ್ವ ವ್ಯವಸ್ಥೆಯಲ್ಲಿ ರಾಜ್ಯದ ವಿಘಟನೆಯ ಪ್ರಕ್ರಿಯೆಗಳು ಏಕಕಾಲದಲ್ಲಿ ನಡೆಯುತ್ತಿವೆ. ಕ್ರಿಟಿಸಿಸಂ, ಟೀಕೆ. ಆಧುನಿಕೋತ್ತರವಾದವು ಸ್ವತಃ ಒಂದು ದೊಡ್ಡ ನಿರೂಪಣೆಯಾಗಿದೆ ಮತ್ತು ಇದು ವೈಯಕ್ತಿಕ ಮತ್ತು ಸಾಮಾಜಿಕ ವಿಘಟನೆ ಮತ್ತು ಹತಾಶೆಯ ಸಮಸ್ಯೆಗಳನ್ನು ತೀವ್ರಗೊಳಿಸುತ್ತದೆ ಎಂದು ವಿಮರ್ಶಕರು ಸೂಚಿಸಿದ್ದಾರೆ. ನವೋಮ್ ಚೋಮ್ಲಿ ಅವರು ಪ್ರಾಯೋಗಿಕ ಮತ್ತು ವಿಶ್ಲೇಷಣಾತ್ಮಕ ಜ್ಞಾನಕ್ಕೆ ಸೇರಿಸಲು ಏನೂ ಇಲ್ಲದ ಕಾರಣ ಆಧುನಿಕೋತ್ತರವಾದ ಅರ್ಥಹೀನವಾಗಿದೆ ಎಂದು ವಾದಿಸಿದ್ದಾರೆ. ಆಧುನಿಕೋತ್ತರವಾದವು ಅಭಾಗ್ಯಲಬ್ಧ ಸಾಧನಗಳನ್ನು ಒತ್ತಿ ಹೇಳುತ್ತದೆ ಎಂಬ ಅಂಶವನ್ನು ಪಾಲಿನ್ ರೊಜನೌ ಎತ್ತಿ ತೋರಿಸಿದ್ದಾರೆ. ಅದರ ದೃಷ್ಟಿಕೋನವನ್ನು ಮುನ್ನಡೆಸಲು ಕಾರಣವನ್ನು ಮುಕ್ತವಾಗಿ ಬಳಸಿಕೊಳ್ಳಲಾಗುತ್ತದೆ. ಆಧುನಿಕತಾವಾದದ ಅಸಂಗತತೆಯನ್ನು ಪೋಸ್ಟ್ ಮಾಡರ್ನಿಸಂ ಟೀಕಿಸುತ್ತದೆ ಎಂದು ಅವರು ವಾದಿಸುತ್ತಾರೆ, ಆದರೆ ಸ್ಥಿರತೆಯ ರೂಢಿಗಳನ್ನು ಹಿಡಿದಿಡಲು ನಿರಾಕರಿಸುತ್ತಾರೆ. ಇತರ ಕೆಲವು ಟೀಕೆಗಳು ಆಧುನಿಕೋತ್ತರವಾದವು ಇನ್ನು ದಬ್ಬಾಳಿಕೆಯ ಬೇರುಗಳ ಬಗ್ಗೆ ಆಳವಾದ ಪ್ರಶ್ನೆಗಳನ್ನು ಬಿಟ್ಟುಬಿಡುತ್ತದೆ ಮತ್ತು ಕಡೆಗಣಿಸುವಿಕೆಗೆ ಉತ್ತರಿಸಲಾಗಿಲ್ಲ. ಇದೆಲ್ಲವನ್ನು ನಾವು ಅರಿತುಕೊಂಡಾಗ ನಮಗೆ ಸಿರುವ ಸಾರಾಂಶವೇನೆಂದರೆ, ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಆಧುನಿಕೋತ್ತರವಾದದ ಮುಖ್ಯ ಲಕ್ಷಣಗಳನ್ನು ಈ ಕೆಳಗಿನಂತೆ ಸಂಕ್ಷಿಪ್ತಿಸಬಹುದು. ಇದು ಅಂತಿಮತೆಯ ಮೇಲೆ ಮಧ್ಯಂತರವನ್ನು ನವಲತ್ತು ಮಾಡುತ್ತಿವೆ. ಇದು ರಿಯಾಲಿಟಿಯ ವಿಘಟಿತವಾಗಿದೆ ಮತ್ತು ಸಂಪರ್ಕ ಕಡಿತಗೊಂಡಿದೆ ಎಂದು ಗುರುತಿಸುತ್ತದೆ. ಅಂಗೀಕೃತ ಅಧಿಕಾರವನ್ನು ವಿರೋಧಿಸುತ್ತದೆ. ಶೈಲಿಗಳು, ಪ್ರಕಾರಗಳು ಮತ್ತು ಸಂಪ್ರದಾಯಗಳ ಉಚಿತ ಮಿಶ್ರಣವನ್ನು ಒತ್ತಿ ಹೇಳುತ್ತದೆ. ಸಿದ್ಧಾಂತಗಳ ಷರತ್ತು ಬದ್ಧತೆ ಮತ್ತು ಐತಿಹಾಸಿಕತೆಯ ಮೇಲೆ ಒತ್ತಡ ಸ್ಥಾಯಿತ್ವದ ಬದಲಿಗೆ ಸೃಷ್ಟಿ ಮತ್ತು ವ್ಯಾಖ್ಯಾನದ ಪ್ರಕ್ರಿಯೆಯನ್ನು ಎತ್ತಿ ತೋರಿಸುತ್ತದೆ. ಇನ್ನೊಂದು ಸಾರಿ ನಾವು ಸಾರಾಂಶವನ್ನು ನೋಡುವುದಾದರೆ, ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಆಧುನಿಕೋತ್ತರವಾದದ ಮುಖ್ಯ ಲಕ್ಷಣಗಳನ್ನು ಈ ಕೆಳಗಿನಂತೆ ಸಂಕ್ಷೇಪಿಸಬಹುದು. ಇದು ಅಂತಿಮತೆಯ ಮೇಲೆ ಮಧ್ಯಂತರವನ್ನು ಸವಲತ್ತು ಮಾಡುತ್ತದೆ. ಇದು ರಿಯಾಲಿಟಿ ವಿಘಟಿತವಾಗಿದೆ ಮತ್ತು ಸಂಪರ್ಕ ಕಡಿತಗೊಂಡಿದೆ ಎಂದು ಗುರುತಿಸುತ್ತದೆ. ಅಂಗೀಕೃತ ಅಧಿಕಾರವನ್ನು ವಿರೋಧಿಸುತ್ತದೆ. ಶೈಲಿಗಳು, ಪ್ರಕಾರಗಳು ಮತ್ತು ಸಂಪ್ರದಾಯಗಳ ಉಚಿತ ಮಿಶ್ರಣವನ್ನು ಒತ್ತಿ ಹೇಳುತ್ತದೆ.
ಸಿದ್ಧಾಂತಗಳ ಷರತ್ತುಬದ್ಧತೆ ಮತ್ತು ಐತಿಹಾಸಿಕತೆಯ ಮೇಲೆ ಒತ್ತಡ ಸ್ಥಾಯಿತ್ವದ ಬದಲಿಗೆ ಸೃಷ್ಟಿ ಮತ್ತು ವ್ಯಾಖ್ಯಾನದ ಪ್ರಕ್ರಿಯೆಯನ್ನು ಎತ್ತಿ ತೋರಿಸುತ್ತದೆ. ಇದರ ಅಡಿಪಾಯ ವಿರೋಧಿ, ಮೂಲಭೂತವಾದ ವಿರೋಧಿ ಮತ್ತು ಮೆಟೋ ನಿರೂಪಣೆಗಳ ವಿರೋಧಿ. ಅಂತಿಮ ಸತ್ಯದ ಹುಡುಕಾಟ ಕಳೆದು ಹೋಗಿದೆ ಮತ್ತು ಸಾರ್ವತ್ರಿಕ ಜ್ಞಾನವು ಕೇವಲ ಪುರಾಣವಾಗಿದೆ ಎಂದು ವಾದಿಸುತ್ತಾರೆ. ಇಲ್ಲಿಗೆ ಈ ದಿನದ ತರಗತಿ ಮುಗಿದಿದೆ, ಪಠ್ಯ ಮುಗಿದಿದೆ. ಎಲ್ಲರಿಗೂ ನಮಸ್ತೆ.